ಸುದ್ದಿ ಪತ್ರಿಕೆ ಹಾಗೂ ಡಿಜಿಟಲ್ ಮಾಧ್ಯಮದ ಎಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಚಾಕ್ನ ಸಿನಿಮಾದ ಫಸ್ಟ್ ಲುಕ್ ಲಾಂಚ್ ಹಾಗೆ ಮೋಷನ್ ಪೋಸ್ಟರ್ ಅನಾವರಣ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಚಾಕ್ನ ಅಂತ ಸಿನಿಮಾದ ಶೀರ್ಷಿಕೆ ಕೊಟ್ಟು ಅಡಿಬರಹ ಬಂದು ಬೂದಿಯೊಳಗಿನ ಕೆಂಡಗಳ ಕಥೆ ಅಂತ ಕೊಟ್ಟಿದ್ದಾರೆ. ಕೆಂಡ ವಾಸ್ತವವಾಗಿ ಸುಡುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ನಮ್ಮ ನಿರ್ದೇಶಕರು ಕತೆ, ಚಿತ್ರಕಥೆ, ನಿರ್ದೇಶನವನ್ನ ಮಾಡಿರುವಂತಹ ಪಳನಿ ಅವರ ಪ್ರಕಾರ ಕೆಂಡಕ್ಕೂ ಕೂಡ ಒಂದು ಡೆಫಿನೇಷನ್ ಇರುತ್ತೆ. ಕೆಂಡ ಯಾವ ರೀತಿ ಸುಡ್ಬೇಕು, ಒಳ್ಳೆ ಕೆಂಡವೋ ಕೆಟ್ಟ ಕೆಂಡವೋ ಅನ್ನೋ ರೀತಿಯಲ್ಲಿ ಅವರು ವ್ಯಾಖ್ಯಾನ ಮಾಡ್ತಾರೆ. ನಾನು ಈಗಾಗಲೇ ಹೇಳಿದ ಹಾಗೆ ಪಳನಿ ಅವರ ಕಥೆ, ಚಿತ್ರಕಥೆ, ನಿರ್ದೇಶನ ಚಾಕ್ನ ಸಿನಿಮಾಕ್ಕೆ ಇದೆ. ಚಿತ್ರದ ನಿರ್ಮಾಪಕರು ವಿಮಲಾ ಅವರು. ಮೇಡಮ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು, ಯಾಕಂದ್ರೆ ನಿರ್ಮಾಪಕಿಯರು ಕಡಿಮೆ. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಿಯಾ ಹಾಸನ್ ಮೇಡಮ್ ಇದ್ದಾರೆ, ಜಂಬದ ಹುಡುಗಿ, ಬೇರಿಂಗ್ ಸ್ಟಾರ್ ಅಂತ. ಸೊ ಅವರು ಕೂಡ ನಿರ್ಮಾಪಕಿ. ಇನ್ನೊಬ್ಬ ನಿರ್ಮಾಪಕಿಯನ್ನ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಪ್ರೀತಿಯ ಸ್ವಾಗತ ಮೇಡಮ್. ಹಾಗೆ ನಮ್ ಜೊತೆಗೆ ಜಂಗಿ ಪ್ರಸನ್ನ ಸರ್ ಇದ್ದಾರೆ. ಸೊ ಪ್ರೀತಿಯ ಸ್ವಾಗತ ತಮ್ಗೆ. ಓಕೆ, ಸೊ ಸಿನಿಮಾದ ನಿರ್ಮಾಪಕರ ಬಗ್ಗೆ ಹೇಳ್ದೆ. ಹಾಗೆ ನಮ್ಮ ಜೊತೆಗೆ ಸಾಹಸ ನಿರ್ದೇಶಕರು ಕೌರವ ವೆಂಕಟೇಶ್ ಸರ್ ಇದ್ದಾರೆ. ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಿದ್ದೇನೆ. ಹಾಗೇನೆ ಡ್ರ್ಯಾಗನ್ ಮಂಜು ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಭೀಮಾ ಸಿನಿಮಾದ ಮೂಲಕ ಎಲ್ಲರ ಮನೆ ಮಾತಾಗಿರುವಂತಹ ಮಂಜು ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಚಾಕ್ನದ ಕತೆ ಒಂದ್ ವೇಳೆ ನಿಮ್ ಮುಂದೆ ಇಡ್ಬೇಕಂತ ಹೇಳಿದ್ರೆ, ಇದರಲ್ಲಿ ಸಾಕಷ್ಟು ಅಂಶಗಳನ್ನ ತೋರಿಸಲಾಗಿದೆ. 4 ಗುಂಪುಗಳ ಕಲಾವಿದರು, ಒಬ್ಬೊಬ್ಬರದು ಒಂದೊಂದು ನೇಚರ್ ಇರುತ್ತೆ. ಒಬ್ಬ ಕುಡುಕ ಆಗಿದ್ರೆ, ಇನ್ನೊಬ್ಬ ಕಟುಕ ಆಗಿರ್ತಾನೆ, ಇನ್ನೊಬ್ಬ ಅತ್ಯಾಚಾರಿ ಆಗಿರ್ತಾನೆ, ಮತ್ತೊಬ್ಬ ಒಳ್ಳೆ ಮನುಷ್ಯನಾಗಿದ್ರು ಕೂಡ ಕೆಟ್ಟವರ ಸಹವಾಸ ಮಾಡಿ ಅವನ ಬದುಕಿ ಏನಾಗತ್ತೆ. ಜೊತೆಗೆ ಒಂದು ಸಮಾಜದಲ್ಲಿ ಮಾದಕ ವ್ಯಸನಗಳಿಗೆ ಒಂದು ಕುಟುಂಬ ಅಥವಾ ವ್ಯಕ್ತಿ ತುತ್ತಾದ್ರೆ ಅದರಿಂದ ಹೊರಗಡೆ ಬರೋದು ಎಷ್ಟು ಕಷ್ಟ ಅನ್ನುವಂತಹ ಎಲ್ಲ ವಿಚಾರಗಳನ್ನ ಈ ಸಿನಿಮಾ ಒಳಗೊಂಡಿದೆ. ಚಿತ್ರದ ನಿರ್ದೇಶಕರು ಪಳನಿ, ನಿರ್ಮಾಪಕರು ವಿಮಲಾ ಅವರು, ಸಾಹಸ ಕೌರವ ವೆಂಕಟೇಶ್ ಅವರದು, ರಣಧೀರ್ ನಾಯಕ್ ಅವರ ಛಾಯಾಗ್ರಹಣ, ಸಂಭಾಷಣೆ ಹಾಗೂ ಸಾಹಿತ್ಯ ರಾಘವ ಮಹರ್ಷಿ, ಸಂಗೀತವನ್ನ ಕಲ್ಕಿ ಅಭಿಷೇಕ್ ಬಿಆರ್ ನೀಡಿದ್ದಾರೆ. ಜೊತೆಗೆ ಚಿತ್ರದ ಪ್ರಮುಖ ಭೂಮಿಕೆಯಲ್ಲಿ ಗಿರಿ, ವೆಂಕಟೇಶ್, ರವಿ, ಪಳನಿ, ಮಧುಶ್ರೀ ಕಾಲ್ಮಠ್ ಅಭಿನಯಿಸುತ್ತಿದ್ದಾರೆ. ಮತ್ತಷ್ಟು ಪಾತ್ರಗಳ ಪರಿಚಯವನ್ನ ನಿರ್ದೇಶಕರೇ ಮಾಡಿಕೊಡ್ತಾರೆ. ಸೊ ಮೊದಲನೇದಾಗಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ಫಸ್ಟ್ ಲುಕ್ ಪೋಸ್ಟರ್ ಲಾಂಚ್ ಆಗುತ್ತೆ, ಅದಾದ್ಮೇಲೆ ಮೋಷನ್ ಪೋಸ್ಟರ್ ನೋಡೋಣ. ಹಾಗಾಗಿ ನಮ್ಮ ಸಿನಿಮಾ ತಂಡದ ಜೊತೆಗೆ ನಮ್ಮ ಮುಖ್ಯ ಅತಿಥಿಗಳನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಪೋಸ್ಟರ್ ಲಾಂಚ್ ಮಾಡೋದಕ್ಕೆ. ಮೇಡಮ್ ದಯಮಾಡಿ ನಿಮ್ಮೆಲ್ಲರ ಒಂದು ಚಪ್ಪಾಳಿ ಮೂಲಕ ಬರ್ಮಾಡ್ಕೊಳ್ಳೋಣ ಪ್ರಿಯಾ ಹಾಸನ್ ಮೇಡಮ್ ನಮ್ಮ ಪೋಸ್ಟರ್ ಅನ್ನ ಅನಾವರಣಗೊಳಿಸೋದಕ್ಕೆ. ಹಾಗೇನೆ ನಿರ್ದೇಶಕರು ಪಳನಿಯವರು ದಯಮಾಡಿ ವೇದಿಕೆಗೆ ಬರ್ಬೇಕು. ಹಾಗೆ ನಿರ್ಮಾಪಕಿ ವಿಮಲಾ ಮೇಡಮ್ ದಯಮಾಡಿ ವೇದಿಕೆಗೆ ಬರ್ಬೇಕು. ಹಾಗೇನೆ ನಮ್ಮ ಸಾಹಸ ನಿರ್ದೇಶಕರು ಕೌರವ ವೆಂಕಟೇಶ್ ದಯಮಾಡಿ ವೇದಿಕೆಗೆ ಬರ್ಬೇಕು. ಹಾಗೇನೆ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗುವಂತಹ ಡ್ರ್ಯಾಗನ್ ಮಂಜು ದಯಮಾಡಿ ವೇದಿಕೆಗೆ ಬರ್ಬೇಕು. ಹಾಗೆ ಜಂಗಿ ಪ್ರಸನ್ನ ಸರ್ ದಯಮಾಡಿ ವೇದಿಕೆಗೆ ಬರ್ಬೇಕು. ಹಾಗೆ ನಮ್ಮ ಕುಮಾರ್ ಸರ್ ದಯಮಾಡಿ ವೇದಿಕೆಗೆ ಬರ್ಬೇಕು ಪ್ಲೀಸ್. ಚಾಕ್ನ ಸಿನಿಮಾದ ಪೋಸ್ಟರ್ ಅನಾವರಣಗೊಂಡಿದೆ. ಮೇಲ್ನೋಟಕ್ಕೆ ಇದು ಯಮಧರ್ಮ ರಾಯ ಜೊತೆಗೆ ಚಾಕ್ನ ಅಂದ್ರೆ ಸುಟ್ಟದ ಮಾಂಸ ತರ ಕಾಣಿಸ್ತದೆ. ಚಾಕ್ನ ಅಂದ್ರೆ ನಿಮ್ಗೆಲ್ರೂ ತುಂಬಾ ಫ್ಯಾಮಿಲಿಯರ್. ಚಾಕ್ನ ಈ ಒಂದು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಮತ್ತು ಮೋಷನ್ ಪೋಸ್ಟರ್ ಬಿಡುಗಡೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ, ಎಲ್ಲ ಕಲಾವಿದರಿಗೂ, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಮೊದಲನೇ ನನ್ನ ವಂದನೆಗಳನ್ನು ಹೇಳುತ್ತಾ, ಚಾಕ್ನ ಅಂದ್ರೆ ಕಳಸಿಪಾಳ್ಯ ಎಲ್ರಿಗೂ ಬರುತ್ತೆ. ಅದು ಅಲ್ಲಿ ಹಿಸ್ಟ್ರಿ ಇದೆ. ಸಾರಾಯಿ ಇದ್ದರಿಂದ ಕಳಸಿಪಾಳ್ಯದಲ್ಲಿ ಚಾಕ್ನ. ಈಗ ಸಾರಾಯಿ ಅಂಗಡಿ ಹೋಗಿ ಬ್ರಾಂದಿ ಆತರ ಬಂದಿದೆ. ಆದ್ರೂ ಚಾಕ್ನ ಅಂಗಡಿ ಅಲ್ಲಿ ಫೇಮಸ್ ಆಗಿ ನಡೀತಾ ಇದೆ. ಒಂದು ಕುರಿ ಒಳಗೆ ಇರುವ ಮೂಳೆಯಿಂದ ಹಿಡಿದು ಲಿವರ್, ಬೋಟಿ, ಕಿಡ್ನಿ, ಈ ತರ ಪ್ರತಿಯೊಂದು ಅಲ್ಲಿ ಚಾಟ್ನ ಮಾಡಿ
ಅದು ಒಂದು ವ್ಯಾಪಾರವಾಗಿ ನಡೀತದೆ. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಚಟ್ನಿ ಅಂದ್ರೆ ಮನುಷ್ಯ, ನಾವು ಕುರಿನ ಹೇಳೋದಕ್ಕೆ ಮುಂಚೆ ಮನುಷ್ಯರು ಹೊಟ್ಟೆ ಒಳಗೆ ಅದು ಸೇವೆ ಇರುತ್ತೆ. ಸೊ ತಪ್ಪು ಮಾಡಿದ್ರೆ ಶಿಕ್ಷೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಳ್ಳೇದ್ ಮಾಡಿದ್ರೆ ದೇವರು ಬರ್ತಾನೆ ಅಂತಾರೆ, ಕೆಟ್ಟದ್ ಮಾಡಿದ್ರೆ ಯಮನ ಬಂದು ಮುಂದೆ ನಿಂತ್ಕೊಳ್ತಾನೆ. ಸೊ ಪನಿಷ್ಮೆಂಟ್ ಕೊಡಕ್ಕೆ ನಮ್ಮ ಸಮಾಜದಲ್ಲಿ ನಾನು ನನ್ನ ಕಣ್ಣಿಂದ ನೋಡಿರುವ ವಿಷಯಗಳನ್ನು, ಅದು ನಿಜವಾಗಿ ನಡೆದಿರುವ ಕೆಲವೊಂದು ಘಟನೆಗಳನ್ನು ಈ ಕಥೆಯಲ್ಲಿ ಸೇರಿಸಿದ್ದೀನಿ. ಸುಮಾರು 33 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಿದ್ದೀನಿ. ನಂದು ಒಂದು ಟೆಸ್ಟ್ ಕೂಡ ಇದೆ. ನನ್ನ ಟೆಸ್ಟ್ ಅಲ್ಲಿ ಒಂದು 23 ಜನ ಇದ್ದಾರೆ. ಸೊ ವರ್ಷಕ್ಕೊಂದ್ಸರಿ ನಾವು ನಮ್ಮ ಟೆಸ್ಟ್ ಪರವಾಗಿ ಕಾರ್ಯಕ್ರಮಗಳು ನಡೆಸಿ ನಾವು ಸಮಾಜ ಸೇವೆ ಮಾಡ್ತಿದ್ದೀವಿ. ಆ ಒಂದು ರನ್ನಿಂಗ್ ಅಲ್ಲಿ ಈ ಒಂದು ಸಿನಿಮಾ ಮಾಡಲೇಬೇಕು ಅಂತ ಒಂದು ಕಥೆನ ನಾನು ಚೂಸ್ ಮಾಡಿದೆ. ಇದು ರಿಯಲ್ ತಮಿಳುನಾಡಲ್ಲಿ ನಡೆದಿರೋ ಒಂದು ಪಾಂಡಿಚೇರಿಯಲ್ಲಿ ನಡೆದಿರೋ ಒಂದು ವಿಷಯ. ಸೊ ಅದನ್ನ ನಮ್ಮ ಬ್ಯಾಂಗ್ಳೂರಿನಲ್ಲಿ ಕಣ್ಣಿನ ನೋಡಿರೋ ಕೆಲವೊಂದು ವಿಷಯಗಳನ್ನು ಮಿಕ್ಸ್ ಮಾಡಿ ಈ ಚಾಟ್ನಿ ಅಂತ ಟೈಟಲ್ ಕ್ರಿಯೇಟ್ ಮಾಡಿ ಅದಕ್ಕೆ ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ. ಇದರಲ್ಲಿ 4 ಕ್ಯಾರೆಕ್ಟರ್ಗಳು ನೆಗೆಟಿವ್ ಕ್ಯಾರೆಕ್ಟರ್ಗಳಾಗಿ ಇರುತ್ತೆ. ಒಂದು ಎಕ್ಸಾಂಪಲ್, ಗಾಂಜಾ ಹೊಡೆಯೋರು. ಈಗೆಲ್ಲ ಯಾವ ತರ ಗಲ್ಲಿಗೆ ಬ್ಯಾಂಗ್ಳೂರು ಹೋಗ್ತಿದೆ ಅನ್ನೋದು ಗೊತ್ತಿರುತ್ತೆ. ಎರಡನೇದು ರಾಬ್ರಿ. ನಮ್ಮ ಬ್ಯಾಂಗ್ಳೂರ್ ಅಂತ ನಾವು ಹೇಳೋದಕ್ಕಿಂತ ನಾರ್ತ್ ಇಂಡಿಯನ್ಸ್ ಕಡೆಯಿಂದನೂ ಈ ರಾಬ್ರಿದು ಎಫೆಕ್ಟ್ ಯಾವ ತರ ಇದೆ ಅನ್ನೋದು ನಾವು ದಿನಪತ್ರಿಕೆಯಲ್ಲಿ ನೋಡಿರ್ತೀವಿ. ಇದರಲ್ಲಿ ರೇಪಿಸ್ಟ್ಗಳು ಸಂಜೆ ಮೇಲೆ ಹೆಣ್ಮಕ್ಳಿಗೆ ಒಂದು ಒಂದು ಇನ್ಸಿಡೆಂಟ್ ಯಾವ ತರ ಇದೆ, ಇಂಥ ಒಂದು ಮೆಸೇಜ್ ನ ಇವರು ಎಲ್ಲ ಒಂದು ಕಡೆ ಸೇರಿದ್ರೆ, ಇಂಥ 4 ನೆಗೆಟಿವ್ ಕ್ಯಾರೆಕ್ಟರ್ಗಳು ಒಂದು ಕಡೆ ಸೇರಿದ್ರೆ ಅವ್ರದ್ದು ಪ್ಲಾನಿಂಗ್ ಯಾವ ತರ ಇರುತ್ತೆ, ಅದನ್ನ ಯಾವ ತರ ಅವರು ಮೂವ್ಮೆಂಟ್ಸ್ ತಗೊಳ್ತಾರೆ. ಸೊ ದುಡ್ಡುಗೋಸ್ಕರ, ಎಣ್ಣೆಗೋಸ್ಕರ, ಗಾಂಜಾಗೋಸ್ಕರ, ಹೆಣ್ಮಕ್ಳಿಗೋಸ್ಕರ ಇವರು ಆ ನಿಶಾದಲ್ಲಿ ಮಾಡೋದು ಪ್ರತಿಯೊಂದು ಒಂದರಿಂದ ಒಂದು ತಪ್ಪು ಸಣ್ಣದಿಂದ ದೊಡ್ಡ ಮಟ್ಟಕ್ಕೆ ಹೋದ್ರೆ ಅದಕ್ಕೆ ಶಿಕ್ಷೆ ಕಾನೂನು ಏನೇ ಇದ್ರೂ ಕೂಡ ಏನ್ ಬರುತ್ತೆ ಏನಾಗುತ್ತೆ. ಸೊ ಇಂಡಿಯಾದಲ್ಲಿ ಇಂಥ ಒಂದು ಘಟನೆಗಳು ನಡೆಯುವಾಗ ಅದಕ್ಕೆ ಶಿಕ್ಷೆಗಳು ಅನ್ನೋದು 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ, 14 ವರ್ಷ ಅಂತ ಇದ್ರೂ ಕೂಡ ನಮ್ಮ ಅರಬ್ ಕಂಟ್ರಿನಲ್ಲಿ ಯಾವ ತರ ಶಿಕ್ಷೆಗಳು ಇರುತ್ತೋ ಅಂತ ಒಂದು ಶಿಕ್ಷೆಗಳು ಇದ್ರೆ ಮಾತ್ರ ಇದನ್ನ ಆದಷ್ಟು ಕಡಿಮೆ ಮಾಡಕ್ಕಾಗುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಇದರಲ್ಲಿ ಚಾಟ್ನ ಅಂಗಡಿ ಓನರ್ ಆಗಿ ಒಂದು ಲೀಡ್ ಕ್ಯಾರೆಕ್ಟರ್ ಇದೆ. ಸೊ ಅವ್ರ ಫ್ಯಾಮಿಲಿಗೆ ನಡೆಯುವ ಒಂದು ಇನ್ಸಿಡೆಂಟ್, ಇದರಲ್ಲಿ ಕ್ರೈಮ್ ಇದೆ. ಕ್ರೈಮ್ ಡಿಪಾರ್ಟ್ಮೆಂಟ್ ಒಂದು ಅಕ್ಕಿಸ್ಟುಗಳನ್ನ ಹಿಡಿಯಕ್ಕೆ ಎಷ್ಟೊಂದು ಕಷ್ಟಪಡ್ತಾರೆ. CC ಕ್ಯಾಮ್ರಾಗಳು ಎಷ್ಟೇ ಇದ್ರೂ ಕೂಡ ಕೆಲವೊಂದು ಇನ್ಸಿಡೆಂಟ್ ಮಾಡೋರು ಅಕ್ಕಿಸ್ಟುಗಳು ಕಣ್ಣು ಮುಂದೆ ಸಿಗಲ್ಲ. ಅದಕ್ಕೆ ಅವ್ರದ್ದು ಹೋರಾಟಗಳು ಆಗಿದೆ. ಒಂದು ಕ್ಷೇತ್ರದಲ್ಲಿ ಇಂಥ ಒಂದು ಘಟನೆಗಳು ನಡೆದುಬಿಟ್ರೆ ಆ ಕ್ಷೇತ್ರನ ಕಾಪಾಡೋ ದೊಡ್ಡ ವ್ಯಕ್ತಿ, ಆ ಪಾರ್ಟಿ ಲೀಡರ್ಗಳಿಗೆ ಎಷ್ಟೊಂದು ತಲೆನೋವುಗಳು ಇರುತ್ತೆ. ಮತ್ತೆ ಈ 4 ಕ್ಯಾರೆಕ್ಟರ್ಗಳು ಏನೇನ್ ಮಾಡ್ತಾರೆ, ಅದಕ್ಕೆ ಏನೇನ್ ಶಿಕ್ಷೆ ಸಿಗುತ್ತೆ ಅನ್ನೋದನ್ನೇ ನಾವು ಈ ಸಿನಿಮಾದಲ್ಲಿ ಕೊಡ್ತೀವಿ. ಅದಕ್ಕೆ ಬೂದಿ ಒಳಗಿನ ಕೆಂಡಗಳ ಕತೆ ಅಂತ ಒಂದು ಸಪ್ರೇಟ್ ಕೊಟ್ಟಿದ್ದೀವಿ. ಒಳಗೆ ನೋಡಿ ಏನ್ ಮಾಡುತ್ತೆ ಅಂತ ಗೊತ್ತಾಗಲ್ಲ, ಅದಕ್ಕೆ ಶಿಕ್ಷೆ ಏನಾಗುತ್ತೆ ಕೊನೆ ಅನ್ನೋದು ಈ ಚಾಟ್ನ ಸಿನಿಮಾದ ಕಾನ್ಸೆಪ್ಟ್. ಥ್ಯಾಂಕ್ ಯು. ಸರ್, ಒಂದು 5-6 ತಿಂಗಳ ಹಿಂದೆ ಒಂದು ಮೈನರ್ ಏಜ್ ಹುಡುಗನ 4 ಜನ ಸೇರಿ, ಒಂದು ವಯಸ್ಸಾದವನು ಕೂಡ, ಮೈನರ್ ಹುಡುಗರು 3 ಜನ, ಸೊ ಏಜ್ ಆಗಿರೋ 60 ವಯಸ್ಸು ಒಬ್ಬ ವ್ಯಕ್ತಿ, 4 ಜನ ಸೇರಿ ಒಂದು ಹೆಣ್ಮಗು ಸ್ಕೂಲ್ಗೆ ಹೋಗಿ ಬರುವಾಗ ಅಕ್ಕಪಕ್ಕದಲ್ಲಿ ಆಟ ಆಡ್ಕೊಂಡಿದ್ದಾಗ ಅವನ ಹೆಣ್ಮಗನ ಬಾಯಿ ಮುಚ್ಚಿ ಕರ್ಕೊಂಡು ಹೋಗಿ 4 ಜನನು ಸೇರಿ ರೇಪ್ ಮಾಡಿ ಅದನ್ನ ಒಂದು ಗೋಣಿ ಚೀಲದಲ್ಲಿ ಕಟ್ಟಾಕಿ ಒಂದು ಮೋರಿ ಒಳಗೆ ಬಿಸಾಕಿದ್ರು. ಅದು ಸುಮಾರು ಒಂದು 1.5 ತಿಂಗಳ ಮೇಲೆ ಈ ವಿಷಯ ಫುಲ್ಲು ಎಲ್ಲ ಮೀಡಿಯಾ ಎಲ್ಲ ಚಾನೆಲ್ ನಲ್ಲಿ ನಡೀತಾ ಇತ್ತು. ಆವಾಗ್ಲೇ ನಾನು ಒಂದು ಈ ಕಾನ್ಸೆಪ್ಟ್ ನಲ್ಲಿ ಒಂದು ಸಣ್ಣ ಒಂದು ಶಾರ್ಟ್ ಮೂವಿ ತರ ಮಾಡೋಣ ಅಂತ ನಾನು ಪ್ರಯತ್ನ ಮಾಡಿದೆ. ಅದಕ್ಕೆ ನನಗೆ ಸಪೋರ್ಟ್ ಆಗಿ ಸುಮಾರು ಜನ ಇದ್ರು. ಅವಾಗ ಅದು ಶಾರ್ಟ್ ಮೂವಿ ಅನ್ನೋದನ್ನ ಯಾಕೆ ದೊಡ್ಡದಾಗಿ ಮಾಡಬಾರ್ದು ಅಂತ ಬಂದಾಗ ನನ್ಗೆ ಕೆಲವು ನನ್ನ ಜೊತೆ ಸೇರಿರೋಗೂ ಕೆಲವೊಂದು ಮೀಟಿಂಗ್ ನಡೀತಾ ಇತ್ತು. ಸೊ ಅದನ್ನ ಸಿನಿಮಾವಾಗಿ ಮಾಡೋಣ ಅಂತ ಮುಂದೆ ಬರುವಾಗ ನನ್ನ ಮಿಸ್ಸಸ್ ಅವ್ರು ನನಗೆ ಫುಲ್ ಅಂಡ್ ಫುಲ್ ಸಪೋರ್ಟ್ ಆಗಿ, ಒಳ್ಳೆ ಕತೆ ಇದೆ, ಒಳ್ಳೆ ಸಾಮಾಜಿಕ ಮೆಸೇಜ್ ಇದೆ, ಸೊ ದಯವಿಟ್ಟು ನೀವೇ ಮಾಡಿ ಅದನ್ನ ಅಂತ ಅವರು ಒಂದು ಸಪೋರ್ಟ್ ಕೊಟ್ಟರು. ಸೊ ಜೊತೆಗೇನೆ ನಮ್ಮ ಮಿಸಸ್ ಅವ್ರ ತಮ್ಮ, ನನ್ನ ಅಲಿಯ, ಅವರೆಲ್ಲ ಕೂಡ ಏನೇ ಆಗ್ಲಿ ಪರವಾಗಿಲ್ಲ,
ಇದಕ್ಕೆ ನಾವು ಮುಂದೆ ಇದ್ದು ಮಾಡೋಣ ಅಂತ ಎಲ್ಲ ಸಪೋರ್ಟ್ ಮಾಡಿದ್ರು. ಈ ಒಂದು ವಿಷಯನ ನಾನು ನನಗೆ ತುಂಬಾ ಬೆಸ್ಟ್ ನನ್ನ ಬ್ರದರ್ ತರ ನೆನ್ಸ್ಕೊಂಡು ನಾನು ನಮ್ಮ ಫೈಟ್ ಮಾಸ್ಟರ್ ಕೌರವ್ ವೆಂಕಟೇಶ್ ಅವ್ರ ಹತ್ರ ಹೇಳ್ದೆ. ಅವರೊಂದು ಧೈರ್ಯ ಕೊಟ್ರು, ಏನು ಟೆನ್ಷನ್ ತಗೋಬೇಡ, ಈ ಒಂದು ಸಿನಿಮಾ ಒಳ್ಳೆ ಕಾನ್ಸೆಪ್ಟ್ ಇದೆ, ಒಳ್ಳೆ ಮೆಸೇಜಿಂಗ್ ಇದೆ, ನೀನು ನಾನು ಇದ್ದೀನಿ, ಫುಲ್ ಕೊನೆವರೆಗೂ ನಾನು ಕೈ ಜೋಡಿಸಿ ನಿನ್ ಜೊತೆನೇ ಇರ್ತೀನಿ ಅಂತ ನನಗೆ ಸಹಾಯ ಮಾಡಿ ಮುಂದೆ ಬಂದ್ರು. ಸೊ ಅವ್ರ ಬೈಕಿಂದಾನು ಈ ಮೋಷನ್ ಪೋಸ್ಟರ್ ಕೂಡ ಈ ಮಟ್ಟಕ್ಕೆ ಬಂದಿದೆ. ಹಂಗಾಗಿ ಅದೇ ರೀತಿಯಲ್ಲಿ ನಮ್ಮ ಡಿಒಪಿ ರಣಧೀರ್ ನಾಯಕ್ ಅವರು ಮತ್ತೆ ನಮ್ಮ ರಾಘವ ಮಗರಿಷಿ ಅವರು, ಇಂಥವರೆಲ್ಲ ನನಗೆ ಕೈ ಜೋಡಿಸಿ ನಾವೆಲ್ಲ ಸೇರಿ ಒಂದು ಜರ್ನಿ ಮಾಡೋಣ, ಈ ಒಂದು ಮೆಸೇಜ್ ತುಂಬಾ ಅದ್ಭುತವಾಗಿ ಬೇರೆ ಲೆವೆಲ್ಗೆ ನಾವು ಕೊಡೋಣ ಅಂತೆಲ್ಲ ಮುಂದೆ ಬಂದಾಗ ಒಬ್ಬೊಬ್ರು ಮೀಟ್ ಆದ್ರು. ಅದರಲ್ಲಿ ಕೌರವ್ ವೆಂಕಟೇಶ್ ಸರ್ ಕಡೆಯಿಂದ ನನಗೆ ತುಂಬಾ ಧೈರ್ಯ ಕೊಟ್ಟು ಬಂದಿರೋರು ಸುಮಾರು ಜನ ಇದ್ದಾರೆ. ಅದರಲ್ಲಿ ನಾನು ಹೇಳ್ಬೇಕಾದ್ರೆ ನಮ್ಮ ಕುಮಾರ್ ಸರ್ ಇದ್ದಾರೆ, ಮತ್ತೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ, ನಮ್ಮ ಶ್ರೀಕುಮಾರ್ ಸರ್ ಇದ್ದಾರೆ, ಅವರು ಒರಿಜಿನಲ್ ಮೆಡಿವಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ಅವರು ಸುಮಾರು ಸಿನಿಮಾ ಮಾಡಿದ್ದಾರೆ. ಸೊ ಈ ಸಿನಿಮಾದಲ್ಲಿ ಅವ್ರು ಕ್ರೈಮ್ ಪಾತ್ರ ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಈ ಸಿನಿಮಾದಲ್ಲಿ ನಮ್ಮ ಸುರೇಶ್ ಬಾಬು, ಮತ್ತೆ ನಕ್ಷತ್ರ ಗಂಗಾ ಅವರು, ಮಮತಾ ಅವರು, ಮತ್ತೆ ಸುಮಿತಾ ಅವರು, ಸುಧಾ ಅವರು, ವಿಜಯ್ ಜಗ್ಗಿ ಅವರು, ಇವ್ರ ತರಾನೇ ಹೊಸ ನಟ ನನ್ನ ಗೆಳೆಯ, ನನ್ನ ಆತ್ಮೀಯ ಸ್ನೇಹಿತ ಗಿರಿ ಅಂತ ಹೊಸಬ ಈ ಸಿನಿಮಾದಲ್ಲಿ ಹೀರೋ ಮಾಡ್ತಾರೆ. ಗಿರಿ ಅವ್ರ ತಂದೆ ಕೂಡ ವೇಣುಗೋಪಾಲ್ ಅಂತ, ಅವ್ರು ಕೂಡ ಈ ಸಿನಿಮಾಗೆ ನಮಗೆ ತುಂಬಾ ಸಪೋರ್ಟಿಂಗ್ ಆಗಿ ನೋಡಿ ಬಂದಿದ್ದಾರೆ. ಈಗ ಈ ಸಿನಿಮಾದಲ್ಲಿ 2 ಹೀರೋ, ಒಂದು ಹೀರೋ ಲವ್ ಫೇಲಿಯರ್ ಆಗಿ ಸೈಕ್ ಹೋಗ್ತಾನೆ, 2ನೇ ಹೀರೋ ಇಂಟ್ರೊಡಕ್ಷನ್. ಆ 2ನೇ ಹೀರೋ ಪಾತ್ರದಲ್ಲಿ ಮಲೇಷಿಯಾ ದೇಶದಿಂದ ಬಂದಿದ್ದಾರೆ ನನ್ನ ಸ್ನೇಹಿತ ಮೂರ್ತಿ ಭೀಮರಾಜನ್ ಅಂತ, ಈಗ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಒಂದು ಪ್ರೆಸ್ ಮೀಟ್ಗೋಸ್ಕರ ಬರಲೇಬೇಕಂತ ಅವ್ರು ಮಲೇಷಿಯಾದಿಂದ ಫ್ಲೈಟ್ ಅಲ್ಲಿ ಬಂದಿದ್ದಾರೆ. ಸೊ ಅವ್ರದ್ದು ಒಂದು ಕ್ಯಾರೆಕ್ಟರ್ ಇದ್ರಲ್ಲಿ ಇದೆ. ಸೊ ಹೊಸ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಹೀರೋಯಿನ್ ಆಗಿ ಮಧುಶ್ರೀ ಅವರು ಈ ಸಿನಿಮಾದಲ್ಲಿ ಇದ್ದಾರೆ. ಹಂಗಾಗಿ ಈ ಸಿನಿಮಾದಲ್ಲಿ ಸುಮಾರು ಜನ ಈಗ ಹೆಸರು ಹೇಳ್ಕೊಂಡು ಹೋಗ್ಬೋದು. ಸುಮಿತಾ ಅವರು ಇದ್ದಾರೆ, ಇಂದ್ರ ಅವರು ಇದ್ದಾರೆ, ರವಿ ಅವರು ಇದ್ದಾರೆ, ಇನ್ನು ಸುಮಾರು ಜನ ಈ ಸಿನಿಮಾದಲ್ಲಿ ಒಳ್ಳೆ ಕ್ಯಾರೆಕ್ಟರ್ಗಳು, ಬೇಕಾದಷ್ಟು ಕ್ಯಾರೆಕ್ಟರ್ಗಳು. ಒಂದೊಂದು ಕ್ಯಾರೆಕ್ಟರ್ 1 ಸೆಕೆಂಡ್ ಬಂದು ಹೋದ್ರು ಡೆಫಿನೆಟ್ ಒಬ್ಬೊಬ್ರು ಆಟೋಳಿಗೆ ಕೂತ್ಕೊಳ್ತಾರೆ. ಅಂತ ಒಂದು ಕ್ಯಾರೆಕ್ಟರ್ ರಿಯಲ್ ನಿಜ, ನಮ್ಮ ಸ್ಲಮ್ ಒಳಗೆ ಘಟನೆಗಳು ಸುತ್ತಮುತ್ತ ನಾವು ಕಣ್ಣಿಂದ ನೋಡಿರೋದು, ಪೇಪರ್ಗಳಲ್ಲಿ ಓದಿರೋದು, ಟಿವಿ ಚಾನೆಲ್ಗಳಲ್ಲಿ ನೋಡಿರೋದು, ಅಂತ ಒಂದು ವಿಷಯಗಳು ತುಂಬಾ ಅದ್ಭುತವಾಗಿ ಇದು ಡೆಫಿನೆಟ್ ಆಗಿ ನಾನು ಹೇಳ್ತೀನಿ, ಚಾಲೆಂಜ್ ಆಗಿ ಇದು ಬೇರೆ ಲೆವೆಲ್ ಸ್ಕ್ರಿಪ್ಟ್ ಇದೆ. ಅದೇ ತರ ಈ ಕ್ಯಾರೆಕ್ಟರ್ ಪಾತ್ರಗಳು ತಗೊಂಡವರು ಅದೇ ರೀತಿ ಮಾಡಿ ಕಣ್ಣಿಂದ ಆದಷ್ಟು ಬೇಗ ಕೊಡ್ತಾರೆ ಅಂತ ನಂಬಿಕೆ ನಮ್ದಿದೆ. ಓಕೆ, ಒಂದ್ ನಿಮಿಷ ಸರ್, ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆ ಸರ್? ಸರ್ ಮಾಡಿದ್ದೀನಿ ಸರ್, ತಮಿಳಲ್ಲಿ ಒಟ್ಟು 5 ಸಿನಿಮಾ ಮಾಡಿದ್ದೀನಿ ತಮಿಳಲ್ಲಿ. ಅದು ಒಂದು ಸಿನಿಮಾ ನಮ್ದು ಓನ್ ಸಿನಿಮಾ 85% ಶೂಟ್ ಆಗಿದೆ. ಸೊ ಅದ್ರಲ್ಲೂ ಮಲೇಷ್ಯಾದಿಂದ ಸುಮಾರು 3 ಜನ ಆಕ್ಟ್ ಮಾಡಿದ್ರು. ಕೋವಿಡ್ ಪೀರಿಯಡ್ ಅಲ್ಲಿ ಫುಲ್ ತಮಿಳ್ನಾಡಲ್ಲಿ ನಾವು ಶೂಟ್ ಮಾಡಿದ್ರಿ. ಸೆಕೆಂಡ್ ಕೋವಿಡ್ ಬರುವಾಗ ಸ್ವಲ್ಪ ಬ್ರೇಕ್ ಆಯ್ತು. ಈಗ ಅದ್ರದ್ದು ಮತ್ತೆ ಶುರು ಮಾಡ್ತೀನಿ. ಅದಾದ್ಮೇಲೆ ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿದ್ದೀನಿ, ಅದು ಆಕ್ಟಿಂಗ್ ವಿಲನ್ ಪಾತ್ರ ಮಾಡಿದ್ದೀನಿ. ಆ ಸಿನಿಮಾ ಇನ್ನೂ ಒಂದೆರಡು ತಿಂಗಳಲ್ಲಿ ಬರ್ಬೋದಂತ ಕಾಣುತ್ತೆ. ಇದು ಕನ್ನಡದಲ್ಲಿ ನಂದು 2ನೇ ಸಿನಿಮಾ ಜನಕ ಅಂತ. ಅದಕ್ಕೆ ಡಿಒಪಿ ನಮ್ಮ ರಣಧೀರ್ ನಾಯಕ್, ಅದಕ್ಕೆ ಸಾಹಿತ್ಯ ಮತ್ತೆ ಸಂಭಾಷಣೆ ಬರೆದಿರೋರು ರಾಘವ ಮಗರಿಷಿ ಅಂತಾನೆ. ಅವರು ರಣಧೀರ್ ಅವರೇ ನಿಮಗೆ ಒಂದು ಚಾನ್ಸ್ ಕೊಟ್ಟು ಸಿನಿಮಾಗಳನ್ನಾಗಿ ತೋರಿಸಿದ್ದಾರೆ. ಹೇಳಿ ಸರ್. ಸರ್ ಖಂಡಿತ ಏನಂದ್ರೆ ಈಗ ನಡೀತಾ ಇರೋದು ವೈಲೆಂಟ್ ಸರ್. ನೀವು ಇಲ್ಲ ಹಂಗಂತಲ್ಲ ಸರ್, ಸೆನ್ಸರ್ಗೂ ನಾವು ಸ್ವಲ್ಪ ತಲೆ ಬಗ್ಗಿಸ್ಲೇಬೇಕು. ಅದನ್ನು ನಾವು ಡೆಫಿನೆಟ್ ಸರ್ ನಾವು ತೀರ್ಮಾನ ತಗೊಂಡಿರುವಾಗ್ಲೇ ಇದು UA ಅಂತ ತಗೊಂಡಿದ್ದೀನಿ, ಈ ಸಿನಿಮಾಗೆ ಬರ್ಬೇಕಂತ. ಆದ್ರೂ ವೈಲೆಂಟ್ ನೀವು ಹೇಳ್ದಂಗೆ ಇರುತ್ತೆ, ಅದು ಆದಷ್ಟು ನಾವು ಕಡಿಮೆ ಮಾಡೋಣ ಸರ್. ಫುಲ್ ಬ್ಯಾಂಗ್ಳೂರಲ್ಲಿ ಸ್ಲಮ್ ಏರಿಯಾಗಳು ಮಾರ್ಕೆಟ್ ಇಲ್ಲ ಸರ್. ಸ್ಲಮ್ ಏರಿಯಾ ಅಂದ್ರೆ ಬ್ಯಾಂಗ್ಳೂರಲ್ಲಿ ಈಗ PS ಗಾರ್ಡನ್, ರೋಮನ ಗಾರ್ಡನ್, ಡಿಸೋಸಾ ಗಾರ್ಡನ್, ನಾರಾಯಣ ಸ್ವಾಮಿ ಗಾರ್ಡನ್, ವಿನೋದನಗರ, ಮತ್ತೆ ಮಸನ, ಮಿಸನ್ ಗಾರ್ಡನ್ ಮಸನ, ಶಾಂತಿನಗರ ಮಸನ,
ಇಂಥ ಜಾಗ ಒಂದೇ ಒಂದು ಸಾಂಗ್ ಮಾತ್ರ ಔಟ್ಡೋರ್ ಹೋಗ್ತೀವಿ ಸರ್. ಆದಷ್ಟು ಗ್ರಾಫಿಕ್ಸ್ ನ ಅವಾಯ್ಡ್ ಮಾಡ್ತೀವಿ ಸರ್. ಅದು ಪೋಸ್ಟರ್ ಅಲ್ಲಿ ನಮ್ದು ಕಾನ್ಸೆಪ್ಟ್ ಯಮಧರ್ಮನ್ನ ತೋರಿಸ್ಬೇಕು ಅಂತ, ಪೋಸ್ಟರ್ ಅಲ್ಲಿ ಮಾತ್ರ ಇರುತ್ತೆ ಸರ್. ಹೌದು ಹೌದೌದು ಸರ್. ಯಾರಿಗೂ ಸಿನಿಮಾದಲ್ಲಿ 100% ಆದಷ್ಟು ಮೇಕಪ್ ಇರೋಲ್ಲ, ಎಲ್ರಿಗೂ ನ್ಯಾಚುರಲ್ ಆಗಿ ಇರ್ತಾರೆ. ಒಂದು ಸಾಂಗ್ ಮಾತ್ರ ನಾವು ಮೇಕಪ್ ಚೂಸ್ ಮಾಡಿದ್ವಿ. ಯಾವ ಸರ್? ಇಲ್ಲ ಸರ್, ಪೋಸ್ಟರ್ ಅಂದ್ರೆ ನಾವು ತಗೋಬೇಕು ಸರ್. ಸರ್, ಶಿಕ್ಷೆ ಕೊಡಕ್ಕೆ ಯಮಧರ್ಮನ ಬರಮಾಡ್ಕೋತೀರಾ ಅಂತಿದ್ದಾರೆ. ಅದನ್ನೇ ಹೇಳ್ತೀನಿ. ನಾವು ಯಮಧರ್ಮ ಅಂತ ನೆನ್ಸ್ಕೋಬೇಕು ಸರ್. ಪ್ರತಿ ಈಗ ನಾನ್ ಕೊಡ್ಬೋದು, ನೀವು ಕೊಡ್ಬೋದು. ಒಬ್ರು ಒಂದ್ ಕಣ್ ಮುಂದೆ ಏನೋ ಒಂದು ಇನ್ಸಿಡೆಂಟ್ ನಡೀತದೆ, ನೋಡಿದಾಗ ನಾವು ಹೋಗಿ ಅವ್ರಿಗೆ ಸೈಲೆಂಟ್ ಆಗಿ ಹೇಳ್ಬೋದು. ಕೇಳಿಲ್ಲ ಅಂದಾಗ ಒಂದ್ ಚಪ್ಪಲೆ ಕೊಡ್ಬೋದು. ಅದು ಆತರ ಆ ಕ್ಷಣ ನಡೆಯುವ ಶಿಕ್ಷೆ. ಖಂಡಿತವಾಗಿದೆ ಸರ್. 4 ಕ್ಯಾರೆಕ್ಟರ್ನ ಒಂದು ಯಮಧರ್ಮ ರೋಲ್ ಆಗಿ ಆ ಒಂದು ಶಿಕ್ಷೆ ಅವರೇ ಕೊಡ್ತಾರೆ ಸರ್. ಹಾಡುಗಳು 5 ಇದೆ ಸರ್. ಆಲ್ರೆಡಿ ಒಂದು ಸಾಂಗ್ ರೆಕಾರ್ಡಿಂಗ್ ಆಗಿದೆ, ಒಂದು ಐಟಮ್ ಸಾಂಗ್ ಇದೆ, 2 ಲವ್ ಮಾಂಡೇಜ್ ಸಾಂಗ್ ಇದೆ, 1 ಪ್ಯಾಥಾಸ್ ಸಾಂಗ್ ಇದೆ, 1 ಶೇಟ್ಸ್, ಇನ್ನೊಂದು ಟೈಟಲ್ ಸಾಂಗ್ ಇದೆ ಸರ್. ನಾನು ಒಂದು ರೋಲ್ ಮಾಡ್ತೀನಿ ಸರ್. ಇದರಲ್ಲಿ ಮಸಾನದಲ್ಲಿ ಒಂದು ಕ್ಯಾರೆಕ್ಟರ್ ಸರ್. ಮಸಾನ ಒಳಗೆ ಜೀವನ ಮಾಡೋ ಒಂದು ಕ್ಯಾರೆಕ್ಟರ್. ಇಲ್ಲ, ನಾನು ಚಿತ್ರಕಥೆ ನಾನು ಬರ್ದಿದ್ದೀನಿ, ಡೈರೆಕ್ಟ್ ಮಾಡ್ತೀನಿ. ಸೊ ಆ ಕ್ಯಾರೆಕ್ಟರ್ ಎಲ್ಲ ಚೆನ್ನಾಗಿರುವಾಗ ನಾನು ಒಂದು ಕ್ಯಾರೆಕ್ಟರ್ ಮಾಡೋಣ ಅಂತ ತಗೊಂಡಿದ್ದೀನಿ ಸರ್. ಅನ್ಯತಾ ಭಾವಿಸ್ಬೇಡಿ, ಯಾಕಂದ್ರೆ ಒಬ್ರು ನಿರ್ಮಾಪಕರಿದ್ರೇನೆ ಒಂದು ಸಿನಿಮಾ ಸ್ಟಾರ್ಟ್ ಆಗ್ಬೋದು. ಸಾಕಷ್ಟು ಕನಸುಗಳನ್ನ ಹೊತ್ತಿರ್ತಾರೆ, ಈ ತರ ಸಿನಿಮಾ ಮಾಡ್ಬೇಕು, ಈ ತರ ಆಕ್ಟ್ ಮಾಡ್ಬೇಕು. ಒಂದು ಟೆಕ್ನಿಷಿಯನ್ ಆಗ್ಲಿ, ಯಾರೇ ಆಗ್ಲಿ, ಅದು ಬೆಳಕಿಗೆ ಬರ್ಬೇಕಂದ್ರೆ ಹಣ ಹಾಕೋದೇ ತುಂಬಾ ಮುಖ್ಯ ಆಗುತ್ತೆ. ಒಬ್ರು ಹಣ ಹಾಕೋರ್ ಮುಂದೆ ಬಂದಾಗ ಮಾತ್ರನೇ ಒಂದು ಸಿನಿಮಾ ಆಗಕ್ ಸಾಧ್ಯ. ಸೊ ನಾವು ಫಸ್ಟ್ ನಿರ್ಮಾಪಕರನ್ನ ಗೌರವಿಸ್ಬೇಕು ಅನ್ನೋದು ನನ್ನ ಭಾವನೆ. ಈಗ ನಿರ್ದೇಶಕರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆಕ್ಚುಲಿ ನಾನು ಯಾವ್ದೋ ತಮಿಳ್ ಸಿನಿಮಾ ಪ್ರೆಸ್ ಮೀಟಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತು ನನಗೆ, ನಿಜ ಹೇಳ್ಬೇಕಂದ್ರೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸಬ್ಜೆಕ್ಟ್, ಅವರ ಸೆಲೆಕ್ಷನ್ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ. ಮತ್ತೆ ನನ್ಗೆ ಪೋಸ್ಟ್ ನೋಡಿದ್ದು, ಆ ಟೈಟಲ್, ಅದು ವರ್ಕ್ ಮಾಡಿರೋದು, ಅದೆಲ್ಲ ತುಂಬಾ ಇಷ್ಟ ಆಯ್ತು. ಟೆಕ್ನಿಕಲಿ ತುಂಬಾ ಸೌಂಡ್ ಇದಾರೆ ಅನ್ಸುತ್ತೆ. ಅವರ ಕತೆ ಚೆನ್ನಾಗಿದೆ. ವೈಲೆನ್ಸ್ ಖಂಡಿತ ತುಂಬಾ ವೈಲೆನ್ಸ್ ಇರುತ್ತೆ. ನಮ್ಮ ವಾಸು ಸರ್ ಹೇಳಿದಾಗ ವೈಲೆನ್ಸ್ ಇದೆ ಅನ್ಕೋತೀನಿ. ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಎಷ್ಟೋ ಸತಿ ನಾವು ನ್ಯೂಸ್ ಗಳಲ್ಲೂ ಸಹ ತುಂಬಾ ಈ ತರ ರೇಪ್ ಕೇಸಸ್ ಆಗಿರ್ಬೋದು, ಹೆಣ್ಮಕ್ಳಿಗೆ ಅನ್ಯಾಯ ಆಗಿರ್ಬೋದು, ಸಾಕಷ್ಟು ನೋಡ್ತಾನೆ ಇರ್ತೀವಿ. ಆದ್ರೆ ನಮಗೆ ಅಲ್ಲಿ ಯಾವುದೇ ರೀತಿ ನ್ಯಾಯ ದೊರಕ್ಸಕ್ಕೆ ಅಥವಾ ಯಾವುದೇ ರೀತಿ ಸಪೋರ್ಟ್ ಮಾಡಕ್ಕೆ ನಮ್ಗೆ ಆ ಪೊಸಿಷನ್ ಇರಲ್ಲ, ಮಾಡಕ್ ಆಗ್ತಾ ಇರಲ್ಲ. ನಾವ್ ಮನ್ಸಲ್ಲಿ ಟಿವಿನಲ್ಲಿ ನೋಡಿ ಹಿಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕಿತ್ತು ಮಾಡಿದವ್ರಿಗೆ ಅಂತ ಅನ್ಕೋತಾ ಇರ್ತೀವಿ. ಆದ್ರೆ ಅದ್ ಯಾವ್ದನ್ನು ನಮ್ ಕೈಲಿ ಮಾಡಕ್ ಆಗ್ತಾ ಇರಲ್ಲ, ಬಿಕಾಸ್ ನಮ್ಗೆ ಆ ಒಂದು ಪೊಸಿಷನ್ ಇರಲ್ಲ. ಬಟ್ ಇವಾಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ನಮ್ಮ ಅನಿಸಿಕೆಗಳನ್ನ ಅದ್ರಲ್ಲಾದ್ರೂ ಹೇಳ್ಕೋಬಹುದು. ಅದು ನಮ್ಮ ಮೀಡಿಯಾದವ್ರಿಗೆ, ಪತ್ರಕರ್ತರಿಗೆ ತುಂಬಾ ಶಕ್ತಿ ಇರೋದು. ಯಾಕಂದ್ರೆ ಅವ್ರು ಏನ್ ತೋರಿಸ್ತಾರೋ ಜನ ಅದನ್ನ ನೋಡ್ತಾರೆ. ಅದ್ರಲ್ಲಿ ಅವ್ರಿಗೆ ಒಂದು ಒಳ್ಳೆ ಪ್ರೇರೇಪಿಸೋ ಅಂತ ಒಂದು ವಿಷಯಗಳು ಮುಟ್ಟಿಸಿದಾಗ ಪ್ರತಿಯೊಬ್ರು ಮನ್ಸಲ್ಲೂ ಅದು ಬರುತ್ತೆ. ಇವಾಗ ಯಾರದೇ ಬಗ್ಗೆ ಆಗ್ಲಿ ಒಂದು ನೆಗೆಟಿವ್ ತೋರಿಸ್ಬೋದು, ಪಾಸಿಟಿವ್ ತೋರಿಸ್ಬೋದು. ಸೊ ಅದು ಸೊಸೈಟಿ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಹಾಗೆ ಸಿನಿಮಾ ಕೂಡ ಒಂದು ತುಂಬಾ ಜನರ ಮೇಲೆ ಒಂದು ಪರಿಣಾಮ ಬೀಳೋಂತ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ನಾವೇನೇ ತೋರಿಸಿದ್ರು ಜನರಿಗೆ ಒಂದು ಒಳ್ಳೆ ಮೆಸೇಜ್ ಇದ್ರೆ, ನಮ್ ಸೊಸೈಟಿಗೆ ಒಂದು ಒಳ್ಳೇದಾಗೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಮಾಡಿದ್ರೆ ಅದು ನಮ್ ಸೊಸೈಟಿಗೆ, ನಮ್ ಸುತ್ತಮುತ್ತ ಇರೋರ್ಗೆಲ್ಲ ತುಂಬಾ ಹೆಲ್ಪ್ ಆಗತ್ತೆ. ಸೊ ಈ ತರದ್ದು ಒಂದು ಒಳ್ಳೆ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಪಣರಾಜ್ ಅವರು. ಅವ್ರಿಗೆ ಒಳ್ಳೇದಾಗ್ಲಿ, ಸಕ್ಸಸ್ ಆಗ್ಲಿ. ಹಾಗೂ ಒಂದು ಲೇಡಿ ನಿರ್ಮಾಪಕಿಯಾಗಿ ಇದಕ್ಕೆ ಹಣ ಹಾಕಕ್ಕೆ ಮುಂದೆ ಬಂದಿದ್ದಾರೆ. ಅವ್ರು ಹಣ ಹಾಕಿರೋದು ವಾಪಸ್ ಬಂದು ಅವ್ರಿಗೆ ಒಂದು ಒಳ್ಳೆ ಪ್ರಾಫಿಟ್ ಬರ್ಲಿ. ಇದೇ ರೀತಿ ಒಳ್ಳೊಳ್ಳೆ ಕಥೆಗಳನ್ನ ಇಟ್ಕೊಂಡು ಅವರು ಸಿನಿಮಾಗಳನ್ನ ಮಾಡ್ಲಿ. ಒಳ್ಳೊಳ್ಳೆ ಹೊಸ ಕಲಾವಿದರು ಇದರಿಂದ ಇಂಟ್ರೊಡ್ಯೂಸ್ ಆಗ್ತಾ ಇದಾರೆ. ಆ ಕಲಾವಿದರಿಗೂ ಸಹ ಒಳ್ಳೇದಾಗ್ಲಿ, ಇಂಡಸ್ಟ್ರಿಯಲ್ಲಿ ಬೆಳೀಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರ್ಲಿ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಬರಕ್ಕೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಗೌರವ ವೆಂಕಟೇಶ್ ಮಾಸ್ಟ್ರು. ಸಾರಿ, ನಾನು ಮಾಸ್ಟರ್, ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ಮಾಸ್ಟರ್ ಇಂದ.
ನಂಗೆ ಇವ್ರು ಯಾರು ಪರಿಚಯ ಇರಲಿಲ್ಲ. ಮಾಸ್ಟರ್ ಹೇಳಿ ಅವ್ರು ಬಂದು ಆಫೀಸ್ಗೆ, ಇಲ್ಲ ಮೇಡಮ್ ಈ ತರ ಇದೆ, ಒಳ್ಳೆ ಟೀಮು, ತುಂಬಾ ಒಳ್ಳೆ ಸಬ್ಜೆಕ್ಟ್ ಮಾಡ್ತಾ ಇದಾರೆ, ನಾವು ಬಂದು ಸಪೋರ್ಟ್ ಮಾಡ್ಬೇಕು, ಒಬ್ರು ಲೇಡಿ ಪ್ರೊಡ್ಯೂಸರ್ ಅಂತ ಹೇಳ್ದಾಗ ನಾನು ಒಪ್ಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದು. ಮಾಸ್ಟರ್ ನಮ್ಮ ಒಂದು ಬಾಂಧವ್ಯ ನಾನು ಇಂಡಸ್ಟ್ರಿ ಬಂದಾಗಿಂದ, ನನ್ನ ಜಂಬದ ಹುಡುಗಿಯಿಂದ 2007 ಇಂದ ಇದೆ. ಅವ್ರೊಂಥರ ನಮ್ಮ ಫ್ಯಾಮಿಲಿ ಪರ್ಸನ್ ತರ ಇದ್ದಾರೆ. ನನ್ನ ಎಲ್ಲಾ ಸಿನಿಮಾಗಳಲ್ಲೂ ಅವ್ರದ್ದು ಫೈಟ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಒಂದು ಬಾಂಧವ್ಯದಲ್ಲಿ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದು. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯಾಕಂದ್ರೆ ಪ್ರಿಯಾ ಮೇಡಮ್ ಒಳ್ಳೆ ಸ್ಟಾರ್ಟ್ ಕೊಟ್ಟಿದ್ದಾರೆ. ಮೇಡಮ್, ನಿಮ್ಮ ಮನೆಯವರ ನಿರ್ದೇಶಕರು, ಸೊ ಏನ್ ಹೇಳಿದ್ರಿ? ದುಡ್ಡು ಹಾಕೋದಂದ್ರೆ ದೊಡ್ಡ ಸವಾಲಿನ ಕೆಲಸ, ಹೇಗ್ ಒಪ್ಕೊಂಡ್ರಿ ಅಂತ? ಅವ್ರ ಫಿಲಮ್ದು ಅವ್ರ ಕನಸದು ತುಂಬಾ ವರ್ಷದಿಂದ ಅವ್ರಿಗೆ ಇದರಲ್ಲಿದ್ದಾರೆ, ಸೋಷಿಯಲ್ ವರ್ಕರು ಇದ್ದಾರೆ. ಇವಾಗ ಫಿಲಮ್ ಮಾಡ್ಬೇಕಂದ್ರೆ ಇವಾಗ ದುಡ್ಡು ಬೇಕಲ್ವಾ. ಮನೆಯೆಲ್ಲ ಸ್ವಲ್ಪ ಲೀಸ್ ಕೊಟ್ಟಿದ್ದೀವಿ. ನಮ್ಮ ತಮ್ಮ, ನಮ್ಮ ನಾದಿನಿಯವ್ರ ಹತ್ರ ಎಲ್ಲ ದುಡ್ಡು ತಗೊಂಡು ನಮ್ಮ ಗೋಲ್ಡ್ ಎಲ್ಲ ಸ್ವಲ್ಪ ಮಾರ್ಬಿಟ್ಟು ಅವ್ರ ಕನಸು ನಿಜವಾಗಬೇಕು. ಒಳ್ಳೆ ಸ್ಟೋರಿ ಇದೆಲ್ಲ, ಅದು ಜನಕ್ಕೆ ಇದಾಗಬೇಕು. ಮೀಡಿಯಾ ಸಪೋರ್ಟ್ ಕೊಡ್ಬೇಕಂತ ಕೇಳ್ಕೊಳ್ತೀನಿ. ನಿರ್ದೇಶನ ನಿರ್ಮಾಣದ ಹೊಣೆ ಎಷ್ಟು ಕಷ್ಟ ಅಂತ, ಸೊ ತಮ್ಮ ಮಾತಿನಲ್ಲಿ ಚಾಕ್ನದ ಬಗ್ಗೆ. ನಮಸ್ಕಾರ. ಇಲ್ಲಿ ವೇದಿಕೆ ಮೇಲಿರುವಂಥ ಗಣ್ಯರು ಹಾಗೂ ನಮ್ಮ ಡಿಜಿಟಲ್ ಮೀಡಿಯಾ, ಪ್ರೆಸ್ ಮೀಡಿಯಾ ಎಲ್ಲ ನನ್ನ ಆತ್ಮೀಯ ಹಿತೈಷಿ ಗೆಳೆಯರು. ಏನು ಅಂತ ಹೇಳಿದ್ರೆ, ಸಿನಿಮಾ ಮಾಡೋದು ಬಹಳ ಕಷ್ಟ. ಮೊದಲನೇದು, ಸಿನಿಮಾ ಮಾಡಿದ್ಮೇಲೆ ರಿಲೀಸ್ ಮಾಡೋದಿದೆಯಲ್ಲ, ಇನ್ನೂ ಕಷ್ಟ ಅದು. ಯಾಕೆಂದ್ರೆ ನನಗೆ ಅನುಭವ ಆಯ್ತು. 45 ವರ್ಷ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದು ಆಕ್ಟ್ ಮಾಡ್ತಾ ಇದ್ದವನು. ಡೈರೆಕ್ಷನ್ಗೆ ಹೋದೆ, ಪ್ರೊಡಕ್ಷನ್ ಮಾಡಿದೆ. ಆಗ ಗೊತ್ತಾಯ್ತು, ಓ ಎಷ್ಟು ಕಷ್ಟ ಇದೆ ಇದು. ಯಾಕೆಂದ್ರೆ ನಾವೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಹೋಗೋದು ಆಕ್ಟ್ ಮಾಡಿ ನಾನು ದುಡ್ಡ ಕೊಡ್ಲಿಲ್ಲ, ನಾಳೆ ಅಂತಾರೆ, ಇವೆಲ್ಲ ಅಂತ ಇದ್ವಿ. ನಾನೇ ಒಬ್ಬ ಪ್ರೊಡ್ಯೂಸರ್ ಆದಾಗ ಅದು ಏನೇನು ತಾಪತ್ರಗಳು ಇರುತ್ತೆ ಅನ್ನೋದು ನನಗೆ ಅರ್ಥ ಆಯ್ತು. ಇದು ಎಲ್ಲದಕ್ಕಿಂತ ಖುಷಿಯಾದ್ದೇನು ಅಂತ ಹೇಳಿದ್ರೆ, ಇವತ್ತು ಪ್ರೆಸ್ ಮೀಟ್ ಅಲ್ಲಿ ನಾನು ಟೀಸರ್ ನೋಡಿದೆ, ಬಹಳ ಖುಷಿ ಆಯ್ತು. ಅವ್ರದ್ದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಆಮೇಲೆ ಎರಡನೇದೇನು ಅಂತ ಹೇಳಿದ್ರೆ, ಇವ್ರು ಹೇಳಿದ್ರಲ್ಲ ಈ ಬೆಂಕಿ ಒಳಗಡೆಯಿಂದ ಇದು ಬರೋದು ಅಂತ, ಅದೇನು ಅಂತ ಹೇಳಿದ್ರೆ ಒಡಲಾಡ, ಹೊಟ್ಟೆ ಒಳಗಿಂದ ಬಂದಿರೋ ಸಂಕಟ, ಹೊಟ್ಟೆ ಒಳಗಡೆಯಿಂದ ಬರೋ ಸಂಕಟ, ಆ ಸುಡುತ್ತಲ್ಲ ಅದು. ನಾನು ಅಪರಾಧ ಮಾಡಿದ್ದೀನೋ ಇಲ್ವೋ, ಅದು ನಮ್ಮ ಆತ್ಮಕ್ಕೆ ಗೊತ್ತಾಗುತ್ತದೆ. ಈ ಕತೆ ಇವ್ರು ಹೇಳಿದ ಪ್ರಕಾರ ತುಂಬಾ ಚೆನ್ನಾಗಿದೆ, ಬಹಳ ಖುಷಿ ಆಯ್ತು. ದೇವರು ಒಳ್ಳೇದ್ ಮಾಡ್ಲಿ. ದಯವಿಟ್ಟು ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲ ಥಿಯೇಟರ್ಗೆ ಬಂದು ನೋಡಿ, ಕನ್ನಡ ಸಿನಿಮಾನ ಎಲ್ಲರೂ ಎನ್ಕರೇಜ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇವ್ರು ಹೇಳಿದ್ರು ಸಬ್ಜೆಕ್ಟು ತುಂಬಾ ಚೆನ್ನಾಗಿದೆ, ಎಲ್ಲ ಆಯ್ತಲ್ವಾ. ಆದ್ರೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಸಿನಿಮಾದವ್ರಿಗಾಗ್ಲಿ ಅಥವಾ ನಮ್ಮ ಪ್ರೆಸ್ ಮೀಡಿಯಾದವರು ಎಲ್ರಿಗೂ ಜವಾಬ್ದಾರಿ ಎಷ್ಟಿರುತ್ತೆ ಅಂದ್ರೆ, ಸಮಾಜನ ತಿದ್ದಿ ಬುದ್ಧಿ ಹೇಳುವಷ್ಟು ಶಕ್ತಿ ಇರೋದೆ ಮೀಡಿಯಾದವ್ರಿಗೆ, ನೆಕ್ಸ್ಟ್ ಸಿನಿಮಾದವ್ರಿಗೆ. ಯಾಕೆ ಅಂತ ಹೇಳಿದ್ರೆ, ಸಮಾಜನ ತಿದ್ದಿ ಬುದ್ಧಿ ಹೇಳೋದು ಅಷ್ಟು ಈಸಿ ಇಲ್ಲ. ಒಬ್ಬೊಬ್ಬರ ಕರೆದ್ಬಿಟ್ಟು ಹೇಳಕ್ಕಾಗಲ್ಲ. ಮೀಡಿಯಾದವ್ರಿಗೆ ಇರುವಷ್ಟು ಶಕ್ತಿ ಇನ್ಯಾರಿಗೂ ಇಲ್ಲ. ಅದರಿಂದ ಎಲ್ಲಾ ಮೀಡಿಯಾದವರು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಿನಿಮಾನ ಗೆಲ್ಸಿ. ಇವನು ಉತ್ತಮ ನಿರ್ದೇಶಕ ಅಂತ ಇನ್ನೂ 4 ಪಿಕ್ಚರ್ ಮಾಡ್ಲಿ, 40 ಜನ ಕಲಾವಿದರು ಹುಟ್ಕೊಳ್ಳಿ, ಟೆಕ್ನಿಷಿಯನ್ ಹುಟ್ಕೊಳ್ಳಿ, ಕನ್ನಡ ಇಂಡಸ್ಟ್ರಿ ಬೆಳೀಲಿ ಅಂತ ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಸಿನಿಮಾ ತಂಡದ ಮೇಲೆ ಇರ್ಲಿ. ಸೊ ಹಾಗೆ ಮೈಕ್ ನ ಕೌರವ್ ವೆಂಕಟೇಶ್ ಮಾಸ್ಟರ್. ಈ ಸಿನಿಮಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಿನಿಮಾ ತಂಡದ ಹಿಂದೆ ನಿಂತಿರೋದು ಕೌರವ್ ವೆಂಕಟೇಶ್ ಮಾಸ್ಟ್ರೆ. ಮಾಸ್ಟರ್, ನೀವ್ ಹೇಳಿ ಚಾಕ್ನ ಬಗ್ಗೆ. ಇಲ್ಲಿ ಎಲ್ಲ ಬಂದಿರುವಂತ ಗೆಳತಿಗಳು ಮತ್ತು ಪ್ರೆಸ್ ಮೀಡಿಯಾದವ್ರಿಗೂ ಮತ್ತು ಮೀಡಿಯಾದವ್ರಿಗೂ ನಾನು ವಂದನೆಗಳು. ನಾನು ಮೊದಲನೇದಾಗಿ ಮೇಡಮ್ ಪ್ರಿಯಾಸನ್ ಅವ್ರಿಗೆ, ಅಂದ್ರೆ ನನ್ನ ಅವರ ಒಡನಾಳ ಹೆಂಗಿದೆ ಅಂದ್ರೆ ಅಣ್ಣ ತಂಗಿ ಒಡನಾಳ. ಅಂದ್ರೆ ನಾವು ಫ್ಯಾಮಿಲಿ ಫ್ರೆಂಡು, ಫ್ಯಾಮಿಲಿ ತರನೇ ಇದ್ದೀವಿ. ಇವತ್ತಿದ್ದೀನಿ ನಾನು ಅವತ್ತಿಂದ ಇವತ್ತವರೆಗೂ ಅವ್ರ ಸಿನಿಮಾ ನಾನೇ ಮಾಡಿದ್ದೀನಿ. ಬಟ್ ಇವತ್ತು ನಮ್ಮವ್ರು ಹೆಂಗಂದ್ರೆ ಏನಾದ್ರು ಒಂದು ಇದಿದ್ರು ನಾವೇ ಡಿಸ್ಕಷನ್ ಮಾಡ್ತಾ ಇದ್ವಿ. ನಾನು ಈ ಯಾರು ಮೇಡಮ್ನ ಕರೆಯೋದಿಲ್ಲ. ಯಾಕಂದ್ರೆ ಸೊ ನನಗೆ ಗೊತ್ತು ಎಲ್ಲಿ ಯಾವ ತರ ಅವ್ರ ಒಂದು ಇಮೇಜ್ಗೆ ಡ್ಯಾಮೇಜ್ ಆಗ್ಬಾರ್ದು ಯಾವತ್ತೂ. ಸೊ ಅವ್ರು ಬಂದಾಗ ಒಂದು ಇದಾಗಬೇಕು ಅಂತ. ಸೊ ಹಿಂಗಿದ್ದಾಗ ಏನಾಯ್ತು, ನಾನು ಒಂದು ಸಿನಿಮಾ ಮಾಡಿ ಓಡ್ಬೇಕಾದ್ರೆ ಮೇಡಮ್ಗೆ ಹೇಳ್ಬೇಕು ಅಂದ್ರು. ಸರ್ ಯಾರನ್ನ ಕರೆಯೋಣ ಸರ್, ವಿನೋದ್ ಸರ್ ಕರೆದೆ. ಅವ್ರಿಗೆ ಮೈ ಹುಷಾರಿಲ್ಲ, ಅವ್ರ ಮನೆಗೆ ಹೋಗಿ ಬಂದೆ ನಾನು ನಿನ್ನೆ. ಸೊ ಅವ್ರಿಗೇನೋ ಮೈ ಹುಷಾರಿಲ್ಲ ಅಂತ ಬರೋದಿಲ್ಲ ಅಂದ್ರೆ ಮೇಡಮ್ ಅವ್ರಿಗೆ
ಆಮೇಲೆ ಹೋಗಿ ನಾನು ರಿಕ್ವೆಸ್ಟ್ ಮಾಡಿದೆ, ಇಲ್ಲ ಮೇಡಮ್ ಪ್ರೊಡ್ಯೂಸರ್ ಬಂದು ಲೇಡಿ ಪ್ರೊಡ್ಯೂಸರ್, ನೀವು ಲೇಡಿ ಪ್ರೊಡ್ಯೂಸರ್ ಡೈರೆಕ್ಟ್ರು, ಸೊ ನೀವು ಬಂದ್ರೆ ನಾನು ನಮ್ಮ ಇದಕ್ಕೆ ಬೆಂಬಲ ಇರುತ್ತೆ ಅಂತ ಹೇಳಿದೆ. ಕೇಳ್ಕೊಂಡು ಅವರು ಒಂದೇ ಒಂದು ಮಾತು, ಏನೋ ಕೆಲಸ ಇದೆ ನನಗೆ, ನಾನು ಬರ್ತೀನಿ ಅಂತ ನಿಂತರು. ಬಟ್ ನಾನು ಕೇಳ್ಕೊಂಡೆ ಬರಲೇಬೇಕು ಅಂತ. ಅವರು ಎಲ್ಲಾ ಕೆಲಸ ಬಿಟ್ಟು ಸೊ ನನ್ನ ಒಂದು ಮಾತಿಗೆ ಹೋಗ್ಬಿಟ್ಟು ಇಲ್ಲಿ ಬಂದಿರೋದಕ್ಕೆ ಅವ್ರಿಗೆ ಧನ್ಯವಾದಗಳು. ಚಾಕ್ನ ಸಿನಿಮಾದ ಕತೆ ಅದ ನಿರ್ದೇಶಕರು ಹೇಳ್ಬಿಟ್ರು ಶಾರ್ಟ್ ಮೂವಿ ಮಾಡ್ಬೇಕು ಅಂತ. ಸೊ ಅದಕ್ಕೆ ನನ್ನ ಹತ್ರನೇ ಬಂದಿದ್ರು, ಶಾರ್ಟ್ ಮೂವಿ ಮಾಡ್ಬೇಕು, ಡಿಸ್ಕಷನ್ ಮಾಡಿದೆ, ಎಲ್ಲ ಓಕೆ, ಎಲ್ಲ ಆಗಿತ್ತು, ಫೈನಲ್ ಆಗಿತ್ತು. ಸೊ ಏನೋ ಸ್ವಲ್ಪ ಅಡೆತಡೆಗಳಿಂದ ಅದು ಆಗಿಲ್ಲ. ಸೊ ನಾನು ಅದನ್ನ ಬಿಟ್ಬಿಟ್ಟಿದೆ. ಮತ್ತೆ ಬಂದ್ರು, ಸಿನಿಮಾ ಮಾಡ್ತೀನಿ ಅಂದ್ರು. ನಾನು ಅವ್ರಿಗೆ ಬೈದೆ, ಅವತ್ತು ಶಾರ್ಟ್ ಮೂವಿ ಅಂತ ಬಂದಿದ್ದು, ಸಿನಿಮಾ ಮಾಡೋಂತ ಬರ್ತಿದ್ದೀರಾ ಪಳ್ಳಿ, ಯೋಚನೆ ಮಾಡಿದ್ರು. ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ. ಸಿನಿಮಾ ಅನ್ನೋದು ಮನೆ ಕಟ್ಟೋದಕ್ಕಿಂತ ತುಂಬಾ ಕಷ್ಟ. ಮನೆಯಾದ್ರೆ ಕಟ್ಬಿಡ್ಬೋದು, ಸಿನಿಮಾ ಮಾಡೋದು ತುಂಬಾ ಕಷ್ಟ ಇದೆ ಅಂತ ಹೇಳಿದೆ. ಇಲ್ಲ, ನನಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸೊ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ ಅಂದ್ರು. ಸೊ ನಾನು ಅವಾಗ ಅಂದೆ, ಹೊಸಬ್ರಿಗೆ ನಾನು ಯಾವತ್ತೂ ಸಪೋರ್ಟ್ ಇರುತ್ತೆ, ಎಷ್ಟೋ ಜನಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ. ಇವತ್ತು ಎಲ್ಲರೂ ನನ್ನ ತುಂಬಾ ಪ್ರೀತಿಯಿಂದ ಇದು ಮಾಡ್ತಾರೆ. ಸೊ ನಾನು ನನ್ನ ಪ್ರೀತಿಯಿಂದ ನಿಮ್ಗೆ ನಾನು ಸಪೋರ್ಟ್ ಮಾಡ್ತೀನಿ, ನೀವು ಮಾಡಿ ಅಂತ ಹೇಳಿದ್ಮೇಲೆ ಪ್ರೊಡ್ಯೂಸರ್ ಕೇಳಿದೆ, ಯಾರು ಪ್ರೊಡ್ಯೂಸರು ಅಂದೆ. ಸೊ ನಮ್ಮ ಮಿಸ್ಸಸ್ಸೇ ಪ್ರೊಡ್ಯೂಸರ್ ಅಂದ್ರು. ಅವರು ಬಂದು ನನ್ನ ಹತ್ರ ಮಾತಾಡಿದ್ರು, ಸೊ ಈ ತರ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಬಟ್ ಆದ್ರೆ ಮಾಡೇ ಮಾಡ್ತೀವಿ, ಏನೋ ಮನೇಲಿ ಇರೋದು ಅಡಮಾನ ಮಡಿಯಾರು ಮಾಡ್ತೀನಿ ಅಂದ್ರು. ಸೊ ನಂಗೆ ತುಂಬಾ ಫೀಲ್ ಆಯ್ತು. ಸೊ ಅವ್ರಿಗೆ ಹೇಳಿದೆ, ಓಕೆ ಅಮ್ಮ, ನಾನು ಮಾಡ್ಕೊಡ್ತೀನಿ, ಏನು ಟೆನ್ಷನ್ ತಗೊಂಬೇಡಿ, ನಿಮ್ಮ ಯಜಮಾನ್ರ ಕನಸು ನಾನು ಅನ್ಸ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅವ್ರಿಗೆ. ಸೊ ಆ ಮಾತನ್ನ ಉಳಿಸ್ಕೊತೀನಿ. ಸಿನಿಮಾದಲ್ಲಿ ತುಂಬಾ ನಮ್ಮ ವಾಸನೆ ಹೇಳ್ದಂಗೆ ವೈಲೆನ್ಸ್ ಇದೆ, ಬಟ್ ಆ ವೈಲೆನ್ಸ್ ಅದೇ ಥರ ಮಾಡ್ತೀವಿ, ಯಾಕಂದ್ರೆ ನ್ಯಾಚುರಲ್ ಕಾನ್ಸೆಪ್ಟು, ನ್ಯಾಚುರಲ್ ಕಥೆ ಆಗೋದ್ರಿಂದ. ಸೊ ಅದಕ್ಕೆ ಅದೇ ಮಾಡ್ಬೇಕು. ಅದು ಬಿಟ್ಟು ನಾನು ಸಿನಿಮಾಟಿಕಲ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣಲ್ಲ, ಬಟ್ ಅದನ್ನ ನಾನು ಮಾಡಿ ತೋರಿಸ್ತೀನಿ. ಬಟ್ ನಾನು ಯಾವತ್ತೂ ಅವ್ರಿಗೆ ಬೆನ್ನೆಲುಬಾಗಿರ್ತೀನಿ. ಸೊ ನನ್ನ ಮಾತಿಗೆ ಎಲ್ಲರೂ, ನನ್ನ ಸ್ನೇಹಿತರು, ನನ್ನ ಅಣ್ಣ ತಮ್ಮ ಬಂದಿರೋದಕ್ಕೆ ನಾನು 2 ಮಾತನ್ನು ಮುಗಿಸ್ತೀನಿ. ನಾನು 5 ಸಿನಿಮಾ ಮಾಡಿದ್ದೀನಿ ಸರ್, ಕೋಫಿ, ನೈನಾ ಅಂತೆಲ್ಲ ಮಾಡಿದ್ದೀನಿ. ಫುಲ್ ರಾ ಸಬ್ಜೆಕ್ಟ್ ಸರ್. ಸಬ್ಜೆಕ್ಟ್ ರಾ ಇದೆ, ಬಟ್ ಕ್ಲಾಸ್ ಮಿಕ್ಸ್ ಮಾಡ್ಬೇಕಲ್ಲ, ಸಾಂಗ್ ಡ್ಯೂಯೆಟ್ ಎಲ್ಲ ಬರುತ್ತಲ್ಲ. ಥ್ಯಾಂಕ್ ಯು. ಸೊ ಗಿರಿ ಅವರೇ, ಮೊದಲ ಚಿತ್ರನ ಇದು ನಿಮ್ಮ? ಎಲ್ಲರಿಗೂ ನಮಸ್ಕಾರ. ಒಂದು ಇದೇ 2ನೇ ಚಿತ್ರ. ಮೊದಲನೇ ಚಿತ್ರ ನೋ ಪಾರ್ಕಿಂಗ್ ಅಂತ, ನಮ್ಮ ಡೈರೆಕ್ಟರ್ ಸರ್ ನಾಗೇಂದ್ರ ಪ್ರಸಾದ್ ಅವರು, ಪ್ರೊಡ್ಯೂಸರ್ ಅಂತ ಕುಮಾರಣ್ಣ. ಇದು ನಮ್ಮ 2ನೇ ಸಿನಿಮಾ. ಓಕೆ, ಚಾಕ್ನ ಬಗ್ಗೆ ಹೇಳಿ, ನಿಮ್ ಪಾತ್ರದ ಬಗ್ಗೆ ಹೇಳಿ, ಹೇಗ್ ಸೆಲೆಕ್ಟ್ ಆದ್ರಿ, ನಿರ್ದೇಶಕರ ಬಗ್ಗೆ. ಕ್ಯಾಮ್ರಾ ನೋಡ್ಕೊಂಡು ಆ ಕಡೆ ಮಾತಾಡಿ. ನನ್ಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಅಲ್ಲಿ ನಾವು ಜೀವನದಲ್ಲಿ ಇಂಪ್ರೂವ್ ಆಗಕ್ಕೆ. ಸರಿ, ನಿಮ್ದೇನ್ ಪಾತ್ರ ಹೇಳಿ ಸಿನಿಮಾದಲ್ಲಿ? ಒಬ್ಬ ಪೆಡ್ಲರ್ ಹೆಂಗಿರ್ತಾನೆ. ಪೆಡ್ಲರ್ ನೋಡಿ, ಪೆಡ್ಲರ್ಸ್ ಮಾತಾಡ್ಬೇಕಲ್ವಾ, ನೀವು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಗಿರಿ, ಥ್ಯಾಂಕ್ ಯು ಸೋ ಮಚ್. ಮಧುಶ್ರೀ, ಸೊ ಚಿತ್ರದ ನಾಯಕ ನಟಿ ಮಧುಶ್ರೀ, ತಮ್ಮ ಪಾತ್ರದ ಬಗ್ಗೆ ಹೇಳಿ, ಚಾಕ್ನ ಬಗ್ಗೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋರ್ಗೆ ಎಲ್ರಿಗೂ ನಮಸ್ಕಾರ, ಮೀಡಿಯಾದವ್ರಿಗೆ ನಮಸ್ಕಾರ. ನಂದು ಇದು ಹೀರೋಯಿನ್ ಆಗಿ ಮೊದಲನೇ ಮೂವಿ ಮಾಡ್ತಾ ಇರೋದು. ನನ್ಗೆ ಅವಕಾಶ ಕೊಟ್ಟಂತ ಮಾಸ್ಟರ್ಗೆ ನಾನು ಧನ್ಯವಾದ ಹೇಳ್ತೀನಿ. ಮತ್ತೆ ಪಳನಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ತುಂಬಾ ಸಿನಿಮಾ ಮಾಡಿದ್ದೀನಿ, 4-5 ಸಿನಿಮಾ ಮಾಡಿದ್ದೀನಿ. ಇದ್ರಲ್ಲಿ ಏನೋ ಡಿಫ್ರೆಂಟ್ ಆಗಿದೆ ಅಂತ ನಾನು ಆಯ್ಕೆ ಮಾಡಿರೋದ್ರಿಂದ ಎಲ್ಲರೂ ಸಪೋರ್ಟ್ ಮಾಡ್ಬೇಕು, ಹೊಸಬ್ರಿಗೆ ನೀವು ಅವಕಾಶ ಕೊಡ್ಬೇಕು. ಮತ್ತೆ ನಮ್ಮ ಡೈರೆಕ್ಟರು ಓಕೆ ಎಲ್ಲ ಕತೆ ಹೇಳಿದ್ದಾರೆ, ಏನೋ ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡೋಣ ಅಂತ ಮಾಡ್ತಾ ಇದೀವಿ. ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ, ಪ್ಲೀಸ್ ಎಲ್ರಿಗೂ ಸಪೋರ್ಟ್ ಮಾಡಿ. ಮೀಡಿಯಾದವ್ರಿಗೆ ಥ್ಯಾಂಕ್ ಯು, ವೇದಿಕೆ ಮೇಲೆ ಇರೋರಿಗೆಲ್ರಿಗೂ ಥ್ಯಾಂಕ್ ಯು. ಅಷ್ಟೇನಾ? ಓಕೆ, ಥ್ಯಾಂಕ್ ಯು ಮಧುಶ್ರೀ, ಧನ್ಯವಾದಗಳು. ಮಂಜು ಸರ್ನ ಮಾತನಾಡ್ಸೋಣ. ಸೊ ಭೀಮಾ ಕನ್ನಡ ಚಿತ್ರರಂಗದ ಥಿಯೇಟರ್ಗಳು ಇಲ್ಲ, ಜನ ಬರ್ತೀನಿ ಅನ್ನೋ ಟೈಮಲ್ಲಿ ಈ ಸಿನಿಮಾದಿಂದ ಮತ್ತೆ ಹೌಸ್ಫುಲ್ ಶೋ ಕಾಣೋ ತರ ಆಯ್ತು. ಸೊ ನೀವು ಕೂಡ ಭೀಮಾದ ಒಂದು ಭಾಗ, ಮತ್ತೆ ಒಂದು ರಾ ಸಬ್ಜೆಕ್ಟ್, ಮಾಸ್ ಸಬ್ಜೆಕ್ಟ್ ಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ, ಹೇಗ ಅನಿಸ್ತಾ ಇದೆ? ಆಕ್ಚುಲಿ ನೋಡ್ಬಿಟ್ಟು ನಮ್ಮನ್ನ ಬಿಡಲ್ಲ ಅನ್ಸುತ್ತೆ ಈ ಚಾಕ್ನ. ಮತ್ತೆ ಒಳ್ಳೆ ಸಂದರ್ಶನ ಭೀಮಾ ಮೂವಿಯಿಂದ ಕೊಟ್ಟಿದ್ದೀವಿ.
ಮತ್ತೆ ಪಳನಿ ಸರ್ನು ಇವಾಗ ದೇಶಕ್ಕೆ ಒಂದು ಒಳ್ಳೆ ಸುದ್ದಿ ಕೊಡಕ್ಕೆ ಹೊಟ್ಟಿದ್ದಾರೆ. ಸೊ ನಮ್ಮ ಬೇರೆ ಸಿನಿಮಾ ಎಷ್ಟು ಸಕ್ಸಸ್ ಆಯ್ತು, ಸೊ ಅದೇ ತರ ಈ ಚಾತ್ನ ಮೂವಿನ ಸಕ್ಸಸ್ ಆಗ್ಬೇಕಂತ ಹೇಳ್ಬಿಟ್ಟು ದೇವರಲ್ಲಿ ಬೇಡ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಂಜು ಅವರ ಮಾತು. ರಣಧೀರ್ ನಾಯಕ್ ಅವರು. ಎಲ್ಲರಿಗೂ ನಮಸ್ಕಾರ, ಮೀಡಿಯಾದವರಿಗೂ ನಮಸ್ಕಾರ. ಈ ಸಿನಿಮಾ ಮಾಡಕ್ಕೆ ಗೌರವ್ ವೆಂಕಟೇಶ್ ಸರ್ ಅವರೇ ಕಾರಣ. ನಾನು ಮುಂಚೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡಿದ್ದೀನಿ, ಮಜ್ನು ಅಂತ. ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ಚಿತ್ರ. ಕತೆ ಕೇಳಿದೆ, ಚೆನ್ನಾಗಿದೆ ಅಂತ ಅನಿಸ್ತು. ನಾನು ಹೆಂಗೆ ಸರ್ ಈ ಥರ ಪ್ಯಾಟರ್ನ್ ಶೂಟ್ ಮಾಡ್ಬೇಕಂದ್ರೆ ಕೆಲವರು ನನಗೆ ಈ ಥರ ಕ್ಯಾಮ್ರಾಗಳು ಬೇಕು, ಈ ಥರ ಲೈಟ್ಸ್ಗಳೆಲ್ಲ ಬೇಕು ಅಂದಾಗ ಮಾಡ್ಕೊಡ್ತೀವಿ ಬನ್ನಿ ಅಂತಂದ್ರು. ಮಾಡ್ತಾ ಇದ್ದೀನಿ ಸರ್. ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಚಾಕ್ನ ಸಿನಿಮಾ ಚೆನ್ನಾಗಾಗಲಿ ಸರ್. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಭಾವಿಸಬಾರ್ದು. ನಮ್ಮ ಚಿತ್ರದ ಸಂಭಾಷಣೆಕಾರರು ರಾಘವ್ ಅವರಿದ್ದೀರಾ, ದಯಮಾಡಿ ವೇದಿಕೆಗೆ ಬನ್ನಿ. ರಾಘವ್ ಮಹರ್ಷಿ ಅವರು. ಸೊ ಮೊದಲನೇ ಪ್ರೆಸ್ ಮೀಟ್ ಆಗಿರೋದ್ರಿಂದ ಬಹಳ ಜನ ಇದ್ದೀವಿ, ಎಲ್ರೂ ಮಾತಾಡ್ಸಕ್ ಆಗ್ತಿಲ್ಲ. ನಮ್ಮ ಮುಖ್ಯ ಅತಿಥಿಗಳು ಬೇರೆ ಕಾರ್ಯಕ್ರಮದಿಂದ ಹೊರಡ್ಬೇಕಾಗಿದೆ. ಸೊ 1 ನಿಮಿಷ ಅನ್ಯತಾ ಭಾವಿಸಬಾರ್ದು. ಎಲ್ಲರಿಗೂ ನಮಸ್ಕಾರ. ಮೊದಲೇದಾಗಿ ಪ್ರೆಸ್ ಮೀಟ್ ಅಂದ್ರೆ ಮೇಲ್ ಬರ್ಬೇಕಂದ್ರೆ ಈ ವಧು ಪರೀಕ್ಷೆ ನೆನಪಾಗುತ್ತೆ. ಯಾಕಂದ್ರೆ ಹುಡುಗಿ ಹೊರಗಡೆ ಎಷ್ಟೇ ಸ್ಟ್ರಾಂಗ್ ಇದ್ರು ವಧು ಪರೀಕ್ಷೆ ಅಂದಾಗ ಒಂಚೂರು ತಗ್ಗಿ ಬಗ್ಗೆ ನಡೀತಾಳೆ. ನಾವು ಸೆಟ್ ಅಲ್ಲಿ ಕೂಗ್ತಾ ಇದ್ವಿ ತಾಮರ ಅಂತ. ಸೊ ಇಲ್ಲಿ ಸೈಲೆಂಟ್ ಆಗಿ ಮಾತಾಡ್ಬೇಕಾಗತ್ತೆ. ಫಸ್ಟ್ ಈ ಸಿನಿಮಾ ಒಪ್ಕೋಬೇಕಂದ್ರೆ ಪಳನಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಒಂದ್ ಸಿನಿಮಾದಲ್ಲಿ ಪಳನಿ ಸರ್ ಮೀಟ್ ಆದ್ರು, ಅದ್ರಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಆಮೇಲೆ ಕಾಲ್ ಮಾಡಿದ್ರು, ಸರ್ ನಿಮ್ ಜೊತೆ ಮಾತಾಡ್ಬೇಕು ಬರ್ತೀರಾ ಅಂತ. ನಾನು ಅನ್ಕೊಂಡೆ ಅಲ್ಲಿ ವರ್ಕ್ ಇಷ್ಟ ಆಗಿ ಕರೆದಿದ್ದಾರೆ ಅಂತ. ಹೋಗಿ ಶಾಂತಿನಗರದಲ್ಲಿ ಮೀಟ್ ಆದ್ರೆ ಸ್ಮಶಾನಕ್ಕೆ ಕರ್ಕೊಂಡು ಹೋದ್ರು. ಡೈರೆಕ್ಟ್ ಆಗಿ ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಸುತ್ತ ಮಶಾನ ತೋರಿಸ್ತವ್ರೆ. ಇಲ್ಲಿ ಹಂಗಾಗತ್ತೆ ಹಿಂಗಾಗತ್ತೆ, ಈ ತರ ಇರುತ್ತೆ ಸಿಸ್ಟಮ್ ಅಂತ. ಏನೋ ಫಸ್ಟ್ ಬಂದಿದ್ದೀನಲ್ಲ, ಅವ್ರಿಗೆ ಗೊತ್ತಿರೋದು ಹೇಳ್ತಾರೆ ಅನ್ಕೊಂಡೆ. ಆಮೇಲೆ ಮತ್ತೆ ಕಾಫಿ ಡೇ ಕರ್ಕೊಂಡು ಹೋದ್ರು. ಅಲ್ಲಿ ಪೊಲಿಟಿಕ್ಸ್ ಬಗ್ಗೆ ಹೇಳಿದ್ರು, ಸ್ಲಮ್ ಕರ್ಕೊಂಡು ಹೋದ್ರು. ಅಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾಕೆ ಹೇಳ್ತವ್ರು ಅಂತಾನೆ ಗೊತ್ತಾಗ್ತಿಲ್ಲ. ಲಾಸ್ಟ್ ಅಲ್ಲಿ ಕೇಳಿದೆ, ಸರ್ ಇದನ್ನೆಲ್ಲ ನನಗೆ ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್ ಅಂತ. ಸರ್ ಸಿನಿಮಾ ಮಾಡೋಣ ಸರ್ ಇದನ್ನ ಅಂತ. ಸರ್ ಇದನ್ನ ಫಸ್ಟ್ ಹೇಳ್ಬೇಕು ಸರ್, ನೀವು ಇಲ್ಲೆಲ್ಲ ಸುತ್ತಿಸ್ಬಿಟ್ಟು ಲಾಸ್ಟ್ ಹೇಳ್ತಿರಲ್ಲ, ನೀವು ಟೈಟಲ್ ಕಾರ್ಡ್ ಅಲ್ಲಿ ಹೇಳೋದನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತಾ ಇರಲ್ಲ ಅಂತ. ಸೊ ಅದಾದ್ಮೇಲೆ ಬಂದಿದ್ದಕ್ಕೆ ಮತ್ತೆ ಕಾಸು ಬೇರೆ ಕೊಟ್ರು. ಇದ್ಯಾಕೆ ಸರ್ ಅಂತಂದ್ರೆ, ಬಂದಿದ್ರಲ್ಲ ಸರ್ ಅಂದೆ. ಕಾಸು ನೋಡಿ ಒಂಚೂರು ಖುಷಿ ಆಯ್ತು ಅವಾಗ. ಸರಿ ಸರ್ ಮಾಡೋಣ ಅಂತ. ಆಮೇಲೆ ಕಾಲ್ ಇರ್ಲಿಲ್ಲ. ಅದಾದ್ಮೇಲೆ 3-4 ತಿಂಗಳಾದ್ಮೇಲೆ ಮತ್ತೆ ಕಾಲ್ ಮಾಡಿದ್ರು. ಸೊ ಅದಾದ್ಮೇಲೆ ಕಮಿಟ್ ಆಗಿದ್ದು ಫುಲ್ ಸಬ್ಜೆಕ್ಟ್. ಆಮೇಲೆ ಇನ್ನೊಂಚೂರು ಚೇಂಜಸ್ ಮಾಡ್ಕೊಂಡು ಆಮೇಲೆ ಒಪ್ಕೊಂಡ್ವಿ. ಇನ್ನು ಸಬ್ಜೆಕ್ಟ್ ವಿಷಯಕ್ಕೆ ಬಂದ್ರೆ, ಚಾಕ್ನ ಅಂತಂದ್ರು. ಚಾಕ್ನದ ಬಗ್ಗೆ ನನ್ಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನಂದು ಹುಬ್ಳಿ, ನಮ್ ಕಡೆ ಇದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಚಾಕ್ನ ಅಂದ್ರೆ ಏನ್ ಸರ್ ಅಂತ ಕೇಳಿದೆ, ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದ್ಮೇಲೆ ಸಬ್ಜೆಕ್ಟ್ ಎಲ್ಲ ಆದ್ಮೇಲೆ ನಾನು ಹೇಳಿದೆ, ಇದಕ್ಕೆ ಸಬ್ ಟೈಟಲ್ ಬೂದಿ ಒಳಗಿನ ಕೆಂಡಗಳ ಕತೆ ಅಂದ್ರೆ ಚೆನ್ನಾಗಿರುತ್ತೆ ಸರ್ ಅಂತ. ಅವ್ರು ನನ್ ಕೇಳಿದ್ರು, ಬೂದಿ ಒಳಗಿನ ಕೆಂಡಗಳ ಕತೆ ಅಂದ್ರೆ ಏನ್ ಸರ್ ಮೀನಿಂಗ್ ಅಂತ. ನಾನು ಹೇಳ್ದೆ, ಕೆಂಡವಾಗೇ ಇರುತ್ತೆ. ಮನುಷ್ಯನೊಳಗಡೆ ಅರಿಷಡ್ ವರ್ಗಗಳು ಇರ್ತವೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಮೃಗ ಇರ್ತಾನೆ. ಬಟ್ ಏನಂತಂದ್ರೆ, ಈಗ ನಾವು ಕೇಳಿರ್ತೀವಿ ಸ್ಕೂಲಲ್ಲೆಲ್ಲ ಕಟಕನ ಗಿಳಿ ಮತ್ತೆ ಋಷಿ ಗಿಳಿ ಅಂತ. ಎಲ್ಲರ ಮನಸ್ಥಿತಿನೂ ಒಂದೇ ಆದ್ರೆ ನಾವ್ ಎಂತ ಪರಿಸರದಲ್ಲಿ ಬೆಳಿತೀವಿ ಅನ್ನೋದ್ರ ಮೇಲೆ ಅದು ಪ್ರಭಾವ ಬೀರುತ್ತೆ. ಸೊ ಈ ಕೆಂಡಗಳ ಮೇಲೆ ಬೂದಿ ಮುಚ್ಕೊಂಡಿರುತ್ತೆ. ಅದು ಬೀಸೋ ಗಾಳಿ ಮೇಲೆ ನಿರ್ಧಾರ ಆಗುತ್ತೆ, ಆ ಕೆಂಡ ಸುಡುತ್ತೋ ಅಥವಾ ಬೆಳಕು ಕೊಡುತ್ತೋ ಅಂತ. ಈಗಂದ್ರೆ ಕೆಂಡ ಅಂತಂದ್ರೆ ದೇಹನೂ ಸುಡುತ್ತೆ, ಗೋವಿನ ಜೋಳನ ಆಹಾರವಾಗಿನೂ ಕೊಡುತ್ತೆ. ಸೊ ಹಿಂಗಿರುತ್ತೆ ಸರ್ ಪರಿಸ್ಥಿತಿಗಳ ಮೇಲೆ, ಆಮೇಲೆ ಸಂದರ್ಭಗಳ ಮೇಲೆ ಮನುಷ್ಯ ಹೆಂಗ್ ಚೇಂಜ್ ಆಗ್ತಾನೆ. ಚೇಂಜ್ ಆದ್ರೂ ಸಹಿತ ಕೆಲವೊಂದು ಬದಲಾಗದೇ ಇರುವಷ್ಟು ಪ್ರಭಾವ ಬೀರಿದಾಗ ಅವನು ಸಮಾಜಕ್ಕೆ ಹೆಂಗ್ ಮಾರ್ಕ ಆಗ್ತಾನೆ. ಸೊ ಅದಕ್ಕೇನ್ ಶಿಕ್ಷೆ, ಇದ್ರಲ್ಲೇ ಈ ಕತೆ ಹೋಗುತ್ತೆ ಚಾಕ್ನ ಅಂತ. ಸೊ ಫೈನಲ್ ಆಗಿ ಹೆಂಗ್ ಸರ್ ಇದನ್ನ ಎಂಡ್ ಕೊಡೋಣ, ಯಾಕಂತಂದ್ರೆ ಇನ್ನು ಸಮಾಜದಲ್ಲಿ ಪರಿಹಾರ ಕೊಡಕ್ಕಾಗದೇ ಇರುವಂತ ಎಷ್ಟೋ ಸಮಸ್ಯೆಗಳಿದಾವೆ. ಈಗ ಹೆಂಗಂತಂದ್ರೆ, ಈ ಕ್ರೈಮ್ ಅಂತ ಅನ್ನೋದು ಹೆಂಗಂತಂದ್ರೆ ಈ ರಕ್ತ ಬೀಜಾಕ್ಷರ ಇದ್ದಂಗೆ. ಒಂದ್ ಹನಿ ಬಿದ್ರೆ 100 ರಾಕ್ಷಸರು ಹುಡ್ಕೋತಾರೆ. ನಾವ್ ಅನ್ಕೋತೀವಿ ಯಾರೋ ಒಬ್ಬರನ್ನ ಎನ್ಕೌಂಟರ್ ಮಾಡಿದ ತಕ್ಷಣ ಕ್ರೈಮೇ ನಿಂತೋಯ್ತು ಅಂತ, ಅಥವಾ ಯಾರಿಗೋ ಒಬ್ಬ ಶಿಕ್ಷೆ ಕೊಟ್ಟ ತಕ್ಷಣ ಕ್ರೈಮೇ ಮುಗ್ದೋಯ್ತು ಅಂತ. ಸೊ ಆತರ ನಿಲ್ಲಲ್ಲ. ಬಟ್ ಒಂದು ಪಾಠ ಆಗಿ ತೋರಿಸ್ಬೇಕು ಈ ಸಿನಿಮಾದಲ್ಲಿ. ಕ್ರೈಮ್ ಮಾಡಿದ್ರೆ ಹಿಂಗ್ ಶಿಕ್ಷೆ ಕೊಟ್ಟ ತಕ್ಷಣ ಇನ್ನೊಬ್ಬನ ಮಾಡಕ್ ಭಯ ಪಡ್ಬೇಕು. ಪಾಯಿಂಟ್ ಇರೋದಲ್ಲಿ, ಈಗ ಅರಬ್ ರಾಷ್ಟ್ರದಲ್ಲಿ ಏನಕ್ಕೆ
ಕಳ್ತನ ಮಾಡಕ್ ಹೆದರ್ತಾರೆ ಅಂದ್ರೆ ಕೈಯೇ ಕಟ್ ಮಾಡ್ಬಿಡ್ತಾರೆ ಇಲ್ಲಿ. ಸೊ ಆಮೇಲೆ ಇನ್ನೊಂದು ಅಪರಾಧಿ ಭಾವನೆಗಳನ್ನ ಇಲ್ಲಿ ಈಗ ನಾವು ಸಿನಿಮಾ ಮೂಲಕ ತೋರಿಸ್ತೀವಿ ಅಂದ್ರೂ ಕೆಲವೊಂದು ಪೇರೆಂಟ್ಸ್ ಆಗ್ಲಿ ಸಮಾಜದಾಗ್ಲಿ ಏನ್ ಜವಾಬ್ದಾರಿ ಇರುತ್ತೆ ಅಂತಂದ್ರೆ ಈ ಚಿಕ್ಕ ವಯಸ್ಸಿಂದನೇ ಅಪರಾಧಿ ಭಾವನೆಗಳನ್ನ ಬೆಳೆಸ್ಬೇಕು ಮಕ್ಕಳಲ್ಲಿ. ನಾವು ಸ್ಕೂಲಲ್ಲಿ ಅವ್ರೇನೋ ಪೆನ್ಸಿಲ್ ತಂದ ತಕ್ಷಣ ಗುಡ್ ಅಂತ ಹೇಳೋದು ಅಥವಾ ಈ ತರ ಎಲ್ಲ ನಾವು ಸಪೋರ್ಟ್ ಮಾಡಿದಾಗ ಅದು ಅದೇ ಬೆಳೀತಿರುತ್ತೆ. ಅಲ್ಲಿಂದ ಅಪರಾಧಿ ಭಾವನೆ ಬೆಳೆಸಿದಾಗ ಅವ್ರು ತಪ್ಪು ಮಾಡೋದು ಕಡಿಮೆ ಆಗುತ್ತೆ ಅಂತ ನಮ್ಮ ಭಾವನೆ. ಈ ಚಿತ್ರದಲ್ಲಿ ಖಂಡಿತವಾಗಿನೂ ಒಂದು ಶಿಕ್ಷೆ ಮೂಲಕ ಒಂದು ಪರಿಹಾರನ ಕೊಟ್ಟಿದ್ದೀವಿ ಅಂತ ಅನ್ಕೊಂಡಿದೀನಿ. ಅದಾದ ಆಮೇಲೆ ಇನ್ನೊಂದು ನಮ್ಮ ನಿರ್ದೇಶಕರು ಮತ್ತೆ ನಮ್ಮ ಪ್ರೇಮಿ ಸರ್ಗೆ ನಾನು ಇಷ್ಟ ಆಗೋ ತರ ನಾನು ಬರ್ತಿದ್ದೀನಿ, ಇಷ್ಟ ಆಗೋ ತರ ಅವ್ರಿಗೆ ಸಬ್ಜೆಕ್ಟ್ ಮಾಡಿ ಕೊಟ್ಟಿದ್ದೀನಿ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಧು ಓಕೆ ಅನ್ಸುತ್ತಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ರಾಘವ್ ಅವರೇ. ಸೊ ನಾಗೇಂದ್ರ ಸರ್ ಒಂದೆರಡು ಮಾತಲ್ಲಿ. ಪ್ರೊಡ್ಯೂಸರ್ಸ್ ಅದರಲ್ಲೂ ಎಸ್ಪೆಷಲಿ ನಿರ್ಮಾಪಕಿಯರಿಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿರೋದು ಬಹಳ ಸಂತೋಷ. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ತಂಡದ ಮೇಲೆ ಹಾಗೆ ಇರ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಲ್ ದಿ ವೆರಿ ಬೆಸ್ಟ್. ನಿಮಗೂ ಕೂಡ ಒಳ್ಳೇದಾಗಲಿ. ಥ್ಯಾಂಕ್ ಯು.